ವೆಲ್ಕಮ್ ಟು ಅವರ್ ಇಂಗ್ಲೀಷ್ ಅಕಾಡೆಮಿ ಆ್ಯಂಡ್ ದಿಸ್ ಈಸ್ ಅಮರೀಶ್. ಸೊ ಇವತ್ತು ನಾವು 9th ಸ್ಟ್ಯಾಂಡರ್ಡ್ದು ಏನು ಬೋರ್ಡಿಂದ ಒಂದು ಮಾಡೆಲ್ ಕ್ವೆಶನ್ ಪೇಪರ್ ಬಂದಿದೆ. ಸೊ ಅದನ್ನು ನಾವು ಸ್ವಲ್ಪ ನೋಡೋಣಂತೆ. ಇದು ಬೆಂಗಳೂರಿಂದನೇ ಬಂದಿರೋದ್ರಿಂದ, ಬೋರ್ಡಿಂದನೇ ಬಂದಿರೋದ್ರಿಂದ ಇದಕ್ಕೆ ಬಹಳ ಮಹತ್ವ ಇರುತ್ತೆ. ಯಾಕಂದರೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿನೇಷನ್ಗೆ ಯಾವ ಥರ ಪ್ಯಾಟರ್ನ್ ಕೊಡ್ತಾರಲ್ಲ ಆ ಪ್ಯಾಟರ್ನ್ಗೆ ಸರಿಯಾಗಿ ಅದೇ ಥರ ಇದನ್ನು ಅವ್ರು ಕೊಟ್ಟಿರ್ತಾರೆ. ಸೊ ನೀವು ಇದನ್ನು ಭಾಳ ಕೇರ್ಫುಲ್ಲಾಗಿ ನೋಡಬೇಕು. ಓಕೆ, ಸೊ ಇಲ್ಲಿ ತನಕ ನೀವು ಎಕ್ಸಾಮಿನ್ ಬರೆದಿರ್ತೀರ, ಅದನ್ನು ಸುಮ್ಮನೆ ಇಲ್ಲೊಂದು ಅಂದಾಜ ಮೇಲೆ ಒಂದು ಇದು ಮಾಡಿರ್ತಾರೆ. ಬಟ್ ದಿಸ್ ಈಸ್ ದ ಆ್ಯಕ್ಚುಯಲ್ ಪ್ಯಾಟರ್ನ್ ವಿಚ್ ಯು ಆರ್ ಗೋಯಿಂಗ್ ಟು ರೈಟ್ ಇನ್ ದ ಆ್ಯನ್ಯುವಲ್ ಎಕ್ಸಾಮಿನೇಷನ್. ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ ನೀವು ಬರೆಯೋದು ಇದನ್ನು. ಸೊ ಅದಕ್ಕೆ ಭಾಳ ಕೇರ್ಫುಲ್ಲಾಗಿ ಇದನ್ನು ನೋಡಬೇಕು. ಮತ್ತು ನೀವು ಸ್ಟಡಿ ಮಾಡೋದಿನ ಮೇಲೆ ಇದ್ರ ಪ್ರಕಾರನೇ ಸ್ಟಡಿ ಮಾಡಬೇಕು. ಓಕೆ, ನೀವಿಲ್ಲಿ ನೋಡ್ತಾ ಇದ್ದೀರಾ ಮಾಡಲ್ ಕ್ವೆಶನ್ ಪೇಪರು ವಿಚ್ ಈಸ್ ಆಫ್ 100 ಮಾರ್ಕ್ಸ್, 100 ಮಾರ್ಕ್ಸಿಗಿದೆ. ಆ್ಯಂಡ್ ಟೈಮ್ ಈಸ್ ಆ್ಯಸ್ ಯೂಶ್ವಲ್ 3 hours 15 minutes ಇದೆ, 3 hours 15 minutes. ಇದರಲ್ಲಿ ನಾನು ನೋಡಿದ ಹಾಗೆ 63 ಮಾರ್ಕ್ಸ್ ಏನಿದೆ ಗ್ರಾಮರ್ ಮೇಲಿದೆ. ಓಕೆ, 63 ಮಾರ್ಕ್ಸು ಗ್ರಾಮರ್ ಮೇಲೆ ಇದೆ. 37 ಮಾರ್ಕ್ಸು ನಿಮ್ಮ ಟೆಕ್ಸ್ಚುವಲ್ ಕ್ವೆಶನ್ಸ್ ಇದೆ. ಅದು ಪೋಯಮ್ ಇರ್ಬೋದು, ಓಕೆ, ಸೀನ್ ಪ್ಯಾಸೇಜ್ ಇರ್ಬೋದು, ಎಕ್ಸ್ಟ್ರಾಕ್ಟ್ ಇರ್ಬೋದು, ಕ್ವೆಶನ್ ಆನ್ಸರ್ಸ್ ಇರ್ಬೋದು. ಓಕೆ, ಇದೆಲ್ಲ ಏನಿದೆ ಅಲ್ಲ 37 ಮಾರ್ಕ್ಸು ನಿಮ್ಮ ಟೆಕ್ಸ್ಚುವಲ್ ಕ್ವೆಶನ್ಸು. ಆಮೇಲೆ 63 ಮಾರ್ಕ್ಸು ಸೊ ಗ್ರಾಮರ್ ಮೇಲಿದೆ. ಸೊ ನೀವು ಗ್ರಾಮರಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕಾಗುತ್ತೆ ಮತ್ತು ನೀವು ಹೆಚ್ಚಿನ ಒಂದು ಅದಕ್ಕೆ ಪ್ರಿಯಾರಿಟಿಯನ್ನು ಕೊಡಬೇಕಾಗುತ್ತೆ. ಸೊ ಓವರ್ ಆಲ್ ಕ್ವೆಶನ್ ಪೇಪರ್ ನೋಡಿದಾಗ 13 ಸೆಕ್ಷನ್ಸ್ ಇದೆ, 13 ಸೆಕ್ಷನ್ಸ್ ಇದೆ. ಸೊ 45 ಕ್ವೆಶನ್ಸ್ ಇದೆ. ದೀಸ್ 100 ಮಾರ್ಕ್ಸ್ ಆರ್ ಡಿವೈಡೆಡ್ ಇಂಟು 13 ಸೆಕ್ಷನ್ಸ್ ಆ್ಯಂಡ್ 45 ಕ್ವೆಶನ್ಸ್. ಓಕೆ, ಸೊ ಅವು ಯಾವ ಕ್ವೆಶನ್ಸು ಒನ್ ಬೈ ಒನ್ ನಾವು ನೋಡ್ತಾ ಹೋಗೋಣಂತೆ. ಲೆಟ್ ಅಸ್ ಸಿ ಹಿಯರ್. ಇದೆಲ್ಲ ನೀವು ಫಿಲ್ ಮಾಡ್ತೀರಾ. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಕ್ವೆಶನ್ಸ್ ಇಟ್ ಸೆಲ್ಫ್. ನೋಡಿರಿ, ಫಸ್ಟ್ ಸೆಕ್ಷನ್ನು ಇದರಲ್ಲಿ MCQ ಬರುತ್ತೆ. 4 alternatives are given and for each of the following question. So you have to choose the correct and most appropriate option and you have to write with the ಲೆಟರ್ ಆಫ್ ಆಲ್ಫಾಬೆಟ್. ಈ ಆಲ್ಫಾಬೆಟ್ ಸಹಿತ ನೀವು ಉತ್ತರ ಬರೀಬೇಕು. ಹೆಂಗಂತ ನಾನು ಹೇಳ್ತೀನಿ ನೋಡಿ. ಮೀನ್ಸ್ ಆರ್ ಆ್ಯಸ್ ಇಂಪಾರ್ಟೆಂಟ್ ಆ್ಯಸ್ ದ ಎಂಡ್. ಓಕೆ, ಇದು ಪ್ರಶ್ನೆ. ಇದಕ್ಕೆ ನೀವು ಕ್ವೆಶನ್ ಟ್ಯಾಗ್ ಮಾಡಬೇಕು. ಹೆಂಗೆ ಮಾಡ್ತೀರಾ ಕ್ವೆಶನ್ ಟ್ಯಾಗು? ಓಕೆ, ಕ್ವೆಶನ್ ಟ್ಯಾಗ್ ಮಾಡಲಿಕ್ಕೆ ಇಲ್ಲಿ ಫಾರ್ಮುಲಾ ಇದೆ ನೋಡಿ. ಹೆಲ್ಪಿಂಗ್ ವರ್ಬ್ ತೊಗೊಳ್ರಿ, ಪ್ಲಸ್ ಅದಕ್ಕೆ ನಾಟ್ ಹಚ್ಚಿರಿ, ಪ್ಲಸ್ ಸಬ್ಜೆಕ್ಟು, ಪ್ಲಸ್ ಕ್ವೆಶನ್ ಮಾರ್ಕು. ಇಲ್ಲಿ ನೋಡಿರಿ, ಮೀನ್ಸ್ ಆರ್ ಆ್ಯಸ್ ಇಂಪಾರ್ಟೆಂಟ್ ಆ್ಯಸ್ ದ ಎಂಡ್. ಓಕೆ, ಇಲ್ಲಿ ಸಬ್ಜೆಕ್ಟ್ ಯಾವುದು? ಮೀನ್ಸು. ಓಕೆ, ಸೊ ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ ಯಾವುದು? ಆರ್. ಓಕೆ, ಸೊ ಇಲ್ಲಿ ಹೆಂಗೆ ಮಾಡ್ತೀರಾ ನೀವು? ಹೆಲ್ಪಿಂಗ್ ವರ್ಬ್ ತಗೋರಿ, ಆರ್ ಇದೆ. ಸೊ ನಾಟ್ ಹಚ್ಚಿರಿ, ಸಬ್ಜೆಕ್ಟು ಮೀನ್ಸ್ ಅಂತಿದೆ. ಸೊ ದೇ ಅಂತ ಬರುತ್ತೆ. ಅದನ್ನು ಪ್ರೊನೌನ್ ಫಾರ್ಮಲ್ಲಿ ಮಾಡಬೇಕು ನೀವು. ಸಬ್ಜೆಕ್ಟು ನೌನ್ ಫಾರ್ಮಲ್ಲಿ ಯಾವುದೇ ಫಾರ್ಮಲ್ಲಿ ಇದ್ದರೂ ನೀವು ಅದನ್ನು ಪ್ರೊನೌನ್ ಫಾರ್ಮಲ್ಲಿ ಮಾಡಬೇಕು. ಸೊ ಮೀನ್ಸ್ ಆರ್ ಆ್ಯಸ್ ಇಂಪಾರ್ಟೆಂಟ್ ಆ್ಯಸ್ ದ ಎಂಡ್. ಓಕೆ, ಆರ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಇರೋದ್ರಿಂದ ಅರಂಟ್ ದೇ. ಆರ್ ನಾಟ್ ಸಬ್ಜೆಕ್ಟು ದೇ, ಅರಂಟ್ ದೇ. ಸೊ ಬಿ ಈಸ್ ದ ರೈಟ್ ಆನ್ಸರ್. ನೀವು ಇಲ್ಲಿ ಬರೀಬೇಕಾದ್ರೆ ಬಿ ಅಂತ ಬರೋದು, ಅರಂಟ್ ದೇ ಅಂತ ಬರೋದು, ಮುಂದೆ ಕ್ವೆಶನ್ ಮಾರ್ಕ್ ಕೊಡಬೇಕು. ಓಕೆ, ಈ ಥರ ಬರೋದಾಗ ಕಂಪ್ಲೀಟಾಗಿ ಬರೆದಾಗ ಮಾತ್ರ ನಿಮ್ಮ ಮಾರ್ಕ್ಸ್ ಸಿಗುತ್ತೆ. ಓಕೆ, ಸೊ ಕ್ವೆಶನ್ ಟ್ಯಾಗ್ ಫಾರ್ಮುಲಾ ನೆನಪಿಟ್ಕೊಡ್ರಿ. ಹೆಲ್ಪಿಂಗ್ ವರ್ಬ್ ತಗೋರಿ. ಸೊ ಸೆಂಟೆನ್ಸು ಪಾಸಿಟಿವ್ ಇದ್ದರೆ ನೆಗೆಟಿವ್ ಕ್ವೆಶನ್ ಟ್ಯಾಗ್ ಬರುತ್ತೆ. ಸೆಂಟೆನ್ಸ್ ನೆಗೆಟಿವ್ ಇದ್ದರೆ ಪಾಸಿಟಿವ್ ಕ್ವೆಶನ್ ಟ್ಯಾಗ್ ಬರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿರಿ, ಮೀನ್ಸ್ ಆರ್ ನಾಟ್ ಆ್ಯಸ್ ಇಂಪಾರ್ಟೆಂಟ್ ಆ್ಯಸ್ ದ ಎಂಡ್ ಅಂತಿದ್ರೆ ಇದು ಸೆಂಟೆನ್ಸು ನೆಗೆಟಿವ್ ಇದೆ. ಓಕೆ, ಸೊ ಅಲ್ಲಿ ನಾಟ್ ಇರೋದ್ರಿಂದ ಏನು ಬರುತ್ತೆ? ಇಲ್ಲಿ ನಾಟ್ ಬರಲ್ಲ. ಓಕೆ, ಅವಾಗ ಏನು ಬರುತ್ತೆ? ಅರ್ಧೇ. ಅರಂಟ್ ದೇ ಇದ್ದಿದ್ದು ಅರ್ಧೇ ಅಂತ ಬರುತ್ತೆ. ಯಾಕಂದರೆ ಸೆಂಟೆನ್ಸಲ್ಲಿ ನಾಟ್ ಇದೆ. ಮೀನ್ಸ್ ಆರ್ ನಾಟ್ ಆ್ಯಸ್ ಇಂಪಾರ್ಟೆಂಟ್ ಆ್ಯಸ್ ದ ಎಂಡ್, ಅರ್ಧೇ ಅಂತ ಬರುತ್ತೆ. ಇವಾಗ ಇಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಇರೋದ್ರಿಂದ ಅರಂಟ್ ದೇ ಅಂತ ಬರುತ್ತೆ. ಓಕೆ, ಸೊ ಸೆಕೆಂಡ್ ಕ್ವೆಶನ್, ದ ಗ್ರಾಸ್ ಈಸ್ ರಿಯಲಿ ಲೈಕ್ ಮೀ. ಓಕೆ, ಎಲ್ಲಿ ಲೈಕ್ ಅಂತ ಬರುತ್ತೆ, ಆ್ಯಸ್ ಅಂತ ಬರುತ್ತೆ. ಸೊ ಥಿಂಕ್ ದ್ಯಾಟ್ ಇಟ್ ಇಸ್ ಅ ಸಿಮಿಲ್. ಲೈಕ್ ಅಂತ ಬಂದರೆ, ಆ್ಯಸ್ ಅಂತ ಬಂದರೆ ನೀವು ಅದನ್ನು ಸಿಮಿಲ್ ಅಂತ ಹಾಕಿಬಿಡಬೇಕು. ನೆಕ್ಸ್ಟು, ದ ಸೂಟೇಬಲ್ ಪ್ರಿಫಿಕ್ಸ್ ಟು ಬಿ ಆ್ಯಡೆಡ್ ಟು ದ ವರ್ಡ್ ರೆಸ್ಪಾನ್ಸಿಬಲ್. ಓಕೆ, ಸೊ ರೆಸ್ಪಾನ್ಸಿಬಲ್ಗೆ ಏನು ಬರುತ್ತೆ? ಆ್ಯಂಟೋನಿಮ್ ಆಗಬೇಕಾದ್ರೆ IR ಹಚ್ಚಿದ್ರೆ ಆ್ಯಂಟೋನಿಮ್ ಆಗುತ್ತೆ. ಇರ್ರೆಸ್ಪಾನ್ಸಿಬಲ್, ರೆಸ್ಪಾನ್ಸಿಬಲ್, ಇರ್ರೆಸ್ಪಾನ್ಸಿಬಲ್. ಸೊ ಸಮ್ ಮೋರ್ ಎಕ್ಸಾಂಪಲ್ಸ್, ರೆಗ್ಯುಲರ್, irregular, respective, irrespective. ಓಕೆ, ರೆಲೆವೆಂಟ್, ಇರ್ರೆಲೆವೆಂಟ್, ಈ ಥರ.
ಇಲ್ಲಿ ನೋಡ್ರಿ 4ನೇ ಕ್ವೆಶನ್ನು, ಹಿ ವರ್ಕ್ಸ್ ಹಾರ್ಡ್ ದ್ಯಾಟ್ ಹಿ ಮೇ ಬಿಕಮ್ ರಿಚ್. ನೋಡ್ರಿ, ಹಿ ವರ್ಕ್ಸ್, ಹಿ ಅನ್ನೋದು ಸಬ್ಜೆಕ್ಟು, ವರ್ಕ್ಸ್ ಅನ್ನೋದು ವರ್ಬು. ಓಕೆ, ಒಂದು ಕೆಲಸ ಹೆಂಗೆ ನಡೆಯುತ್ತೆ ಅಂತ ಹೇಳೋದು ಆಡ್ವರ್ಬು. ದ ಆಡ್ವರ್ಬ್ ಕ್ವಾಲಿಫೈಸ್ ದ ವರ್ಬ್. ದ ಆಡ್ವರ್ಬ್ ಗಿವ್ಸ್ ಮೋರ್ ಡೀಟೇಲ್ಸ್ ಅಬೌಟ್ ದ ವರ್ಬ್. ಆ ಕೆಲಸ ಯಾವ ರೀತಿ ನಡೆಯುತ್ತೆ ಅಂತ ಆಡ್ವರ್ಬ್ ಹೇಳುತ್ತೆ. ಸೊ ಇಲ್ಲಿ ಹೋಲ್ ಇದೇನಿದೆ ಇಲ್ಲ, ಇದು ಫ್ರೇಜು ಅಥವಾ ಕ್ಲಾಸು, ಇದು ಆಡ್ವರ್ಬ್ ಆಗಿ ಕೆಲಸ ಮಾಡುತ್ತೆ. ಸೊ ದಿಸ್ ಈಸ್ ಆಡ್ವರ್ಬ್ ಕ್ಲಾಸ್. ಇದೇನಿದೆ ಅಂಡರ್ಲೈನ್ಡು, ದಿಸ್ ಈಸ್ ಆಡ್ವರ್ಬ್ ಕ್ಲಾಸ್. ಇಟ್ ಎಕ್ಸ್ಪ್ಲೇನ್ಸ್ ಮೋರ್ ಎಕ್ಸ್ಪ್ಲನೇಷನ್, ಮೋರ್ ಇನ್ಫಾರ್ಮೇಷನ್ ಅಬೌಟ್ ದ ವರ್ಬ್ ವರ್ಕ್ಸ್. ಆದ್ದರಿಂದ ಇದು ಅಡ್ವರ್ಬಿಯಲ್ ಕ್ಲಾಸ್ ಆಗುತ್ತೆ. ಆನ್ಸರು, ದಿಸ್ ಹೋಲ್ ಗ್ರೂಪ್ ಇಟ್ ಸೆಲ್ಫ್ ವರ್ಕ್ಸ್ ಆಸ್ ಅ ಅಡ್ವರ್ಬ್ ಕ್ಲಾಸ್. ನೆಕ್ಸ್ಟ್ 5ನೇದು ನೋಡ್ರಿ, ಇಫ್ ಐ ಡ್ಯಾಶ್ ಫಾಸ್ಟರ್ ಐ ವುಡ್ ಹ್ಯಾವ್ ವನ್ ದ ರೇಸ್. ಓಕೆ, ಸೊ ಇದನ್ನು ನೀವೇನು ಮಾಡಬೇಕು, ಪಾಸ್ಟ್ ಪರ್ಫೆಕ್ಟಲ್ಲಿ ಮಾಡಬೇಕು. ನೀವು ಪಾಸ್ಟ್ ಪರ್ಫೆಕ್ಟಲ್ಲಿ ಮಾಡಿದ್ರೆ ನಿಮಗೆ ಹೆಲ್ಪಿಂಗ್ ವರ್ಬ್ ಯಾವ್ದು ಬರುತ್ತೆ, ಹ್ಯಾಡ್ ಬರುತ್ತೆ. ಓಕೆ, ಹ್ಯಾಡ್ ಬರುತ್ತೆ ಮತ್ತು ವರ್ಬು V3 ಫಾರ್ಮ್ ಬರುತ್ತೆ. ಓಕೆ, ಸೊ ಡೆಫಿನೆಟ್ಲಿ ದ ಆನ್ಸರ್ ವುಡ್ ಬಿ ಹ್ಯಾಡ್ ವಾಕ್ಡ್. ಇಫ್ ಐ ಹ್ಯಾಡ್ ವಾಕ್ಡ್ ಫಾಸ್ಟರ್ ಐ ವುಡ್ ಹ್ಯಾವ್ ವನ್ ದ ರೇಸ್. ಓಕೆ, ಹ್ಯಾಡು ಪಾಸ್ಟ್ ಪರ್ಫೆಕ್ಟಲ್ಲಿ ಹೆಲ್ಪಿಂಗ್ ವರ್ಬ್ ಬರುತ್ತೆ, ವಾಕ್ಡು V3 ಫಾರ್ಮು. ಓಕೆ, ನೆಕ್ಸ್ಟು, ಡ್ಯಾಶ್ ಡಾಕ್ಟರ್ ಈಸ್ ಡ್ಯಾಶ್ ಎಂಪ್ಲಾಯ್ ಅಟ್ ಕ್ಯಾಲಿಫೋರ್ನಿಯಾ. ಸೊ ದಿಸ್ ಈಸ್ ಅಬೌಟ್ ದ ಆರ್ಟಿಕಲ್ಸ್. ಓಕೆ, so the doctor is an employee at California. This is 6th one is B answer. The doctor is an employee in California. Okay, next see, ಇದು ಸೆಕೆಂಡ್ ಸೆಕ್ಷನ್ನು. ಇಲ್ಲಿ 6 ಮಾರ್ಕ್ಸಿಗೆ 6 ಕ್ವಶನ್ಸ್ ಮುಗಿದು, ಇಲ್ಲಿ 4 ಕ್ವಶನ್ಸ್ ಇರುತ್ತೆ, ಈಚ್ ಕ್ಯಾರಿಯಿಂಗ್ 1 ಮಾರ್ಕ್ಸ್. ಇಲ್ಲಿ ಪೇರಿಂಗ್ ವರ್ಡ್ ಇರುತ್ತೆ. ಸೊ ಇಲ್ಲಿ ರಿಲೇಷನ್ಶಿಪ್ ಕೊಟ್ಟಿರ್ತಾರೆ. ಇಲ್ಲಿ ನೋಡಿರಿ, ಕರ್ಟಸಿ, ಗುಡ್ ಮ್ಯಾನರ್ಸ್, ಈ ಎರಡಕ್ಕೂ ಸಂಬಂಧ ಇದೆ. ಅದೇ ರೀತಿ ಗೆಸ್ಚರು, ಇನ್ನೊಂದು ವರ್ಡು, ನೀವು ಅದೇ ಸಂಬಂಧ ಇರುವಂಥ ಒಂದು ವರ್ಡನ್ನು ಇಲ್ಲಿ ಹಾಕಬೇಕು. ಕರ್ಟಸಿ, ಗುಡ್ ಮ್ಯಾನರ್ಸ್ ಯಾವ ರೀತಿ ಸಂಬಂಧ ಇದೆ, ಅದೇ ರೀತಿ ಗೆಸ್ಚರ್ಗೆ ಮತ್ತು ಇಲ್ಲಿ ಹಾಕಬೇಕು. ಓಕೆ, ಸೊ ಇಲ್ಲೇನು ಬರುತ್ತೆ ನೋಡ್ರಿ, courtesy, good manners, and gesture expressing ideas. Gesture expressing ideas by movement of a hand or head. Okay, so that we will call gesture. Gesture is a movement of head or hand, okay, to express our ideas. So courtesy is the good manners, gesture is expressing ideas. Realize, realization, enjoy, enjoyment. ಓಕೆ, ಇದು ಹೆಂಗಾಗುತ್ತೆ ಅಂತ ನಿಮ್ಗೆ ಹೇಳ್ತೀನಿ ನೋಡಿರಿ. ರಿಯಲೈಸು ವರ್ಬ್, ಇದು ರಿಯಲೈಸೇಷನ್ ನೌನು. ಓಕೆ, ಎಂಜಾಯ್ ವರ್ಬು. ಸೊ ಇದರದ್ದು ನೌನ್ ಫಾರ್ಮ್ ಬರಿಬೇಕು ನಾವು, ಎಂಜಾಯ್ಮೆಂಟ್ ಅಂಥೇಳಿ. ಓಕೆ, ಸೊ ಮೀಟ್ ಹೋಮೋಫೋನ್ಸು. ಹೋಮೋಫೋನ್ಸ್ ಆರ್ ದ ವರ್ಡ್ಸ್ ವಿಚ್ ಪ್ರೊನೌನ್ಸ್ ಸಿಮಿಲರ್ ಆ್ಯಂಡ್ ಗಿವ್ ಡಿಫರೆಂಟ್ ಮೀನಿಂಗ್. ಓಕೆ, ಮೀಟ್, ನೀಡ್, NEED, ನೀಡ್. ಓಕೆ, ನೀಡ್ ಅಂದರೆ ರಿಕ್ವೈರ್ಮೆಂಟು. ನೆಕ್ಸ್ಟು, ಸಿವಿಲಿಟಿ, ಸಿವಿಲಿಟೀಸ್, ಪಾಲಿಸಿ, ಪಾಲಿಸೀಸ್. ಓಕೆ, ಸಿಂಗ್ಯುಲರು ಪ್ಲೂರಲ್ ಇದೆ, ನೀವು ಅದನ್ನು ಸಿಂಗ್ಯುಲರು ಪ್ಲೂರಲ್ಲು ಮಾಡಿ. ರೀರೈಟ್ ಆ್ಯಸ್ ಡೈರೆಕ್ಟೆಡ್ಡು. ಓಕೆ, ಸೊ ಚೇಂಜ್ ದ ವಾಯ್ಸ್ ಚೇಂಜ್ ಮಾಡಬೇಕು. ನೀವು ಇಲ್ಲಿ ಆ್ಯಕ್ಟಿವ್ ವಾಯ್ಸ್ ಇದ್ದಿದ್ದನ್ನು ಪ್ಯಾಸಿವ್ ವಾಯ್ಸ್ ಮಾಡಬೇಕು. ಸೊ ಆ್ಯಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಮಾಡುವಾಗ ಏನು ಮಾಡ್ತೀರಾ? ಓಕೆ, ಮೊದಲು ಸಬ್ಜೆಕ್ಟು, ಆಬ್ಜೆಕ್ಟು, ವರ್ಬು ಎಲ್ಲ ಮಾರ್ಕ್ ಮಾಡಿರಿ. ದೇ ಗೇವ್ ದ ಮನಿ. ಓಕೆ, ಇದರಲ್ಲಿ ದೇ ಸಬ್ಜೆಕ್ಟು, ಗೇವ್ ವರ್ಬು. ಓಕೆ, ದ ಮನಿ ಆಬ್ಜೆಕ್ಟು. ಇಲ್ಲಿ ಪ್ಯಾಸಿವ್ ಮಾಡುವಾಗ ಏನಾಗುತ್ತೆ, ಸಬ್ಜೆಕ್ಟು ಆಬ್ಜೆಕ್ಟು ಇಂಟರ್ಚೇಂಜ್ ಆಗುತ್ತೆ. ದ ಮನಿ ಇದು ಆಬ್ಜೆಕ್ಟ್, ಇದು ಸಬ್ಜೆಕ್ಟ್ ಆಗುತ್ತೆ. ದ ಮನಿ. ಹೆಲ್ಪಿಂಗ್ ವರ್ಬ್ ತೊಗೋಬೇಕು ನೀವು. ಇಲ್ಲಿ ಹೆಲ್ಪಿಂಗ್ ವರ್ಬ್ ಯಾವ್ದು ತೊಗೋತೀರಾ? ಇಲ್ಲಿ ನೋಡಿರಿ, ಗೇವ್ ಅಂತಿದೆ. ದೇ ಗೇವ್ ದ ಮನಿ ಅಂದರೆ ಪಾಸ್ಟ್ ಟೆನ್ಸು. ಪಾಸ್ಟ್ ಟೆನ್ಸಲ್ಲಿ ಹೆಲ್ಪಿಂಗ್ ವರ್ಬ್ ಯಾವ್ದು ಬರುತ್ತೆ? 2 ಬರುತ್ತೆ, ವಾಜು, ವೇರ್. ಓಕೆ, ಇಲ್ಲಿ ದ ಮನಿ ಇರೋದ್ರಿಂದ ವಾಜ್ ಬರುತ್ತೆ. ಆಮೇಲೆ ಗೇವ್ ಇದು ಮೇನ್ ವರ್ಬ್ ಇದೆಯಲ್ಲ, ಅದ್ರ V3 ಫಾರ್ಮ್ ತೊಗೋಬೇಕು, V3 ಗಿವನ್. ಆಮೇಲೆ ಬಾಯ್ ಬರುತ್ತೆ, ಇದು ಇಲ್ಲಿ ಸಬ್ಜೆಕ್ಟ್ ಇದ್ದು ಇಲ್ಲಿ ಆಬ್ಜೆಕ್ಟ್ ಆಗುತ್ತೆ. ದ ಆಬ್ಜೆಕ್ಟ್ ಫಾರ್ಮ್ ಆಫ್ ದೇ ಈಸ್ ದೆಮ್. ದೇ ಗೇವ್ ದ ಮನಿ ವಾಸ್ ಗಿವನ್ ಬೈ ದೆಮ್. ಓಕೆ, ಇದು ರೂಲ್ಸ್ ನೆನಪಿಡ್ಬೇಕು ನೀವು, ಅಂದರೆ ನಿಮ್ಗೆ ಭಾಳ ಈಸಿ ಆಗುತ್ತೆ. ಇಲ್ಲಿ ನೋಡಿರಿ, ಫ್ರೇಮ್ ಕ್ವಶನ್ ಟು ಗೆಟ್ ಅಂಡರ್ಲೈನ್ಡ್ ವರ್ಡ್ ಆಸ್ ಅ ಆನ್ಸರ್.
ಈ ಅಂಡರ್ಲೈನ್ ವರ್ಡ್ ಆನ್ಸರ್ ಬರುವಂಗೆ ನೀವು ಕ್ವಶನ್ ಫ್ರೇಮ್ ಮಾಡಬೇಕು. WH ವರ್ಡನ್ನು ಯೂಸ್ ಮಾಡಬೇಕು. WH ವರ್ಡ್ ನೋಡಿ, ಹೂ ಅಂತಂದರೆ ಜನ ಪೀಪಲ್ ಬಗ್ಗೆ ಇದ್ದಾಗ ಹೂ ಅಂತ ಬರುತ್ತೆ, ಥಿಂಗ್ಸ್ ಬಗ್ಗೆ ಇದ್ದಾಗ ವಾಟ್ ಅಂತ ಬರುತ್ತೆ, ಪ್ಲೇಸಸ್ ಬಗ್ಗೆ ಇದ್ದಾಗ ವೇರ್ ಅಂತ ಬರುತ್ತೆ, ಟೈಮ್ ಬಗ್ಗೆ ಇದ್ದಾಗ ವೆನ್ ಅಂತ ಬರುತ್ತೆ, ರೀಸನಿಂಗ್ ವೈ ಅಂತ ಬರುತ್ತೆ, ಕ್ವಾಂಟಿಟಿ ಇದ್ದಾಗ ಹೌ ಮೆನಿ ಅಥವಾ ಹೌ ಮಚ್ ಅಂತ ಬರುತ್ತೆ, ಮೆಥಡ್ ಇದ್ದಾಗ ಹೌ ಅಂತ ಬರುತ್ತೆ. ಓಕೆ, ಪೊಸೆಷನ್ ಓನರ್ಶಿಪ್ಪು ಯಾರ್ದದು, ಹೂಸ್ ಹೌಸ್ ಇಟ್ ಈಸ್, ಹೂಸ್ ಬುಕ್ ದಿಸ್ ಈಸ್, ಹೂಸ್ ಪೆನ್ಸಿಲ್ ಇಟ್ ಈಸ್, ಅಲ್ಲಿ ಪೊಸೆಷನ್ ಇದ್ದಾಗ ಹೂಸ್ ಬರುತ್ತೆ. ಆ್ಯಂಡ್ ಚಾಯ್ಸ್ ಇದ್ದಾಗ ವಿಚ್ ಒನ್ ಯು ವಾಂಟ್, ವಿಚ್ ಒನ್ ಯು ಲೈಕ್, ದಿಸ್ ಆರ್ ದ್ಯಾಟ್, ಹಿಂಗೆ ಬರುತ್ತೆ. ಇಲ್ಲಿ ದ ಇಂಡಿಯನ್ ಅಂಬಾಸಿಡರ್ ವಿಸಿಟೆಡ್ ದ ವೆಸ್ಟರ್ನ್ ಕಂಟ್ರೀಸ್. ಓಕೆ, ವ್ಯಕ್ತಿ ಬಗ್ಗೆ ಇದೆ, ಹೂ ವಿಸಿಟೆಡ್ ದ ವೆಸ್ಟರ್ನ್ ಕಂಟ್ರೀಸ್, ದಿಸ್ ಈಸ್ ದ ಆನ್ಸರ್. ಫೈನ್. ನೆಕ್ಸ್ಟು, ಯೂಸ್ ದ ವರ್ಡ್ಸ್ ಪ್ರೊವೈಡೆಡ್ ಆ್ಯಂಡ್ ರೈಟ್ ಅ ಸೆಂಟೆನ್ಸ್ ಯೂಸಿಂಗ್ ಇಫ್ ಹಾಕಿ ನೀವು ಇದನ್ನು ಸೆಂಟೆನ್ಸಾಗಿ ಬರೀಬೇಕು. ಇಫ್ ಆ್ಯಂಡ್ ವೆದರ್, ದೀಸ್ ಆರ್ ದ ಟು ಕಂಡೀಷನಲ್ಸ್. ಈ ಕಂಡೀಷನಲ್ ಯೂಸ್ ಮಾಡಿ ಬರೀಬೇಕು. ನೋಡಿರಿ, ಇಲ್ಲಿ ಕ್ವಶನ್ ಇದೆ, ಮನಿ ರೇಷ್ಮಾ ಬೈ ಕಾರ್. ಇಫ್ ರೇಷ್ಮಾ ಹ್ಯಾಡ್ ಮನಿ ಸಿ ವುಡ್ ಬೈ ಎ ಕಾರ್. ಇಫ್ ರೇಷ್ಮಾ ಹ್ಯಾಡ್ ಅ ಮನಿ ಸಿ ವುಡ್ ಬೈ ಎ ಕಾರ್. ದಿಸ್ ಈಸ್ ದ ರೈಟ್ ಆನ್ಸರ್. ಓಕೆ, ಸೊ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ನೀವೇನು ಮಾಡಬೇಕು, ಇಲ್ಲಿ ಕಂಬೈನ್ ದ ಫಾಲೋಯಿಂಗ್ ಸೆಂಟೆನ್ಸ್. ಓಕೆ, ಅಂಡರ್ಲೈನ್ ವರ್ಡು ಇಲ್ಲಿ ಅಡ್ಜೆಕ್ಟಿವ್ ಫಾರ್ಮ್ ಇದೆ, ಇದು ನೌನ್ ಫಾರ್ಮಲ್ಲಿ ಬರುವಂತೆ ನೀವು ಸೆಂಟೆನ್ಸ್ ಮಾಡಬೇಕು. ಸೈಲೆಂಟ್, ಹೀಸ್ ಅ ಸೈಲೆಂಟ್ ಬಾಯ್. ಸೊ ಸೈಲೆಂಟ್ ಅನ್ನೋದೇನಿಲ್ಲಿ ಅಡ್ಜೆಕ್ಟಿವ್ ಆಗುತ್ತೆ. ಸೊ ಇದ್ರ ನೌನ್ ಫಾರ್ಮ್ ಯಾವುದು, ಸೈಲೆನ್ಸ್ ಅಂತ ಆಗುತ್ತೆ. ಸೈಲೆನ್ಸ್ ಅಂತ ಬರುವಂಗೆ ನೀವು ಇದ್ರದ್ದು ಮೀನಿಂಗ್ ಚೇಂಜ್ ಮಾಡಲಾರ್ದೆ ಸೆಂಟೆನ್ಸ್ ಮಾಡಬೇಕು. ನೋಡಿರಿ ಇಲ್ಲಿ, ಜೇಮ್ಸ್ ಸೈಲೆನ್ಸ್ ಡ್ಯೂರಿಂಗ್ ದ ಎನ್ಕ್ವೈರಿ ಡಿಡ್ ನಾಟ್ ಹೆಲ್ಪ್ ದ ಪೊಲೀಸ್ ಇನ್ ಬ್ರಿಂಗಿಂಗ್ ದ ಕಲ್ಪ್ರಿಟ್ ಟು ಬುಕ್. ಓಕೆ, ಆ ಜೇಮ್ಸ್ ಸುಮ್ಮನೆ ಇರೋದರಿಂದ ಅದರಿಂದ ಪೊಲೀಸರಿಗೆ ಕಲ್ಪ್ರಿಟನ್ನು ಹಿಡಿಲಿಕ್ಕೆ ಸಾಧ್ಯ ಆಗಲಿಲ್ಲ, ಅಥವಾ ಕಲ್ಪ್ರಿಟನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಓಕೆ, 15th ಕ್ವಶನ್. ಯೂಸ್ ದ ಗಿವನ್ ಫ್ರೇಸಲ್ ವರ್ಬ್ ಇನ್ ಅ ಸೆಂಟೆನ್ಸ್. ಕಮ್ ಅಕ್ರಾಸ್. ಓಕೆ, ಸೊ ಕಮ್ ಅಕ್ರಾಸ್ ಇಟ್ಸ್ ಅ ಪ್ರಿಪೋಸಿಷನ್. ಕಮ್ ಅಕ್ರಾಸ್ ಅಂದರೆ ಮೀಟು, ಫೈನ್ ಬೈ ಆಕ್ಸಿಡೆಂಟು. ಓಕೆ, ಇದನ್ನು ನೀವು ವರ್ಬ್ ಅಂತ ಇಟ್ಕೊಂಡು ಸೆಂಟೆನ್ಸ್ ಮಾಡಬೇಕು. ಯು ಪ್ಲೀಸ್ ಕಮ್ ಅಕ್ರಾಸ್ ಟು ಅವರ್ ಹೌಸ್ ಟುಡೇ ಈವ್ನಿಂಗ್. ಓಕೆ, ಆರ್ ಯಸ್ಟರ್ಡೇ ವೈಲ್ ಮೂವಿಂಗ್ ಆನ್ ದ ರೋಡ್ ಐ ಕೇಮ್ ಅಕ್ರಾಸ್ ಅ ಡಾಗ್. ಯಸ್ಟರ್ಡೇ ವೈಲ್ ಮೂವಿಂಗ್ ಆನ್ ದ ಬೈಕ್ ಐ ಕೇಮ್ ಅಕ್ರಾಸ್ ಅ ಡಾಗ್. ಓಕೆ, ಸೊ ಈ ಥರ, ಯು ಪ್ಲೀಸ್ ಕಮ್ ಅಕ್ರಾಸ್ ಟು ಅವರ್ ಹೌಸ್ ಟುಡೇ ಈವ್ನಿಂಗ್. ಇವತ್ತು ನಮ್ಮ ಮನೆ ಕಡೆ ಬನ್ನಿರಿ ಅಂತ. ಓಕೆ, ರೈಟ್ ದ ಮೀನಿಂಗ್ ಆಫ್ ಗಿವನ್ ಇಡಿಯಮ್. ಇಡಿಯಮ್ದು ಮೀನಿಂಗು, ಅ ಚಾನ್ಸ್ ಇನ್ ಅ ಮಿಲಿಯನ್, ಇನ್ ದ ಸೆನ್ಸ್ ವೆರಿ ರೇರ್ ಕೇಸ್ ಟು ಹ್ಯಾಪನ್, ಅನ್ಲೈಕ್ಲಿ ಟು ಹ್ಯಾಪನ್ ಅಂದರೆ ಕೋಟಿಯಲ್ಲಿ ಒಬ್ಬರಿಗೆ ಆಗುವಂಥದ್ದು. ಅ ಚಾನ್ಸ್ ಇನ್ ಅ ಮಿಲಿಯನ್, ಕೋಟಿಯಲ್ಲಿ ಒಬ್ಬರಿಗೆ ಸಿಗುವಂಥ ಅವಕಾಶ, ವೆರಿ ರೇರ್ ಅಪಾರ್ಚುನಿಟಿ ಆರ್ ಅನ್ಲೈಕ್ಲಿ ಟು ಹ್ಯಾಪನ್. ನೆಕ್ಸ್ಟ್ 17th, ಇಲ್ಲಿ ಎರರ್ ಫೈಂಡ್ ಮಾಡಬೇಕು ನೀವು. ನೋಡ್ರಿ, ದ ವಿಧಾನಸೌಧ ಈಸ್ ಮೋಸ್ಟ್ ಪ್ರಾಮಿನೆಂಟ್ ಬಿಲ್ಡಿಂಗ್ ಇನ್ ಬ್ಯಾಂಗ್ಳೂರ್. ಇದು ಏನಿದೆ, ಸೂಪರ್ಲೇಟಿವ್ ಇದೆ. ಯಾವತ್ತು ಸೂಪರ್ಲೇಟಿವ್ಗೆ ಬಂದರೆ ದಿ ಅಂತ ಬರುತ್ತೆ, ದಿ ಬರುತ್ತೆ. ಸೂಪರ್ಲೇಟಿವ್ಗೆ ಡೆಫಿನೆಟ್ ಆರ್ಟಿಕಲ್ ಬರುತ್ತೆ. ದ ವಿಧಾನಸೌಧ ಈಸ್ ದಿ ಮೋಸ್ಟ್ ಪ್ರಾಮಿನೆಂಟ್, ಇಲ್ಲಿ ದಿ ಬರುತ್ತೆ. ಓಕೆ, ಯಾವುದೇ ಸೂಪರ್ಲೇಟಿವ್ ಬರಲಿ ಅದ್ರ ಜೊತೆ ಆರ್ಟಿಕಲ್ ದಿ ಬಂದೇ ಬರುತ್ತೆ. ಓಕೆ, ಸೊ ರೀಡ್ ದೀಸ್ ಲೈನ್ಸ್ ಆ್ಯಂಡ್ ಫೈಂಡ್ ದ ವರ್ಡ್ ಅಡ್ವರ್ಬ್ಸ್. ಇದರಲ್ಲಿ ಅಡ್ವರ್ಬ್ಸ್ ಯಾವುದಿದೆ ಇದು ಮಾಡಂತ ಹೇಳಿದ್ದಾರೆ. ಮೆರಿಲಿ, ಸ್ಪೀಡ್ಲಿ, ಹಾರ್ಡ್ಲಿ, ಫ್ರೆಂಡ್ಲಿ. ಓಕೆ, ಅಡ್ವರ್ಬ್ ಕ್ವಾಲಿಫೈಸ್ ದ ವರ್ಬ್. ಓಕೆ, ವರ್ಬ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದು ಅಡ್ವರ್ಬು. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ಹಿ ಟ್ರಜ್ಡ್ ಮೆರಿಲಿ. ಓಕೆ, ಕಮ್ ಸ್ಪೀಡಿಲಿ. ಕಮ್ ಅದು ವರ್ಬ್ ಆದರೆ ಸ್ಪೀಡಿಲಿ, ಹೌ ಟು ಕಮ್ ಸ್ಪೀಡಿಲಿ. ಓಕೆ, ಬೇಗ ಬಾ ಅಂತ. ಸೊ ಹಾರ್ಟಿಲಿ, ಸಿ ಹಿಯರ್, ವೆರ್ ಈಸ್ ಹಾರ್ಟಿಲಿ, ಹಿಯರ್. ಸೊ ಲಾಫ್ ಮೋಸ್ಟ್ ಹಾರ್ಟಿಲಿ, ಲಾಫ್ ಹಾರ್ಟಿಲಿ ಅಂದರೆ ಹೃದಯದಿಂದ ನಗೋದು. ಸೊ ದೀಸ್ ಆರ್ ದ 4 adverbs. ಈ ಪೋಯಮ್ ಇದೆ, ದ ಗ್ರಾಸ್ ಈಸ್ ಆಲ್ಸೋ ಲೈಕ್ ಮೀ. ಇಲ್ಲಿ ಪೊಯಿಟಸ್ ಬರಿತಾಳೆ. ಓಕೆ, ಸೊ ಯಾವ ರೀತಿ ಹೆಣ್ಮಕ್ಳು ಸಮಾಜದಲ್ಲಿ ತುಳಿತಕ್ಕೊಳಗಾಗ್ತಾರೆ, ಈ ಒಂದು ಸ್ಟಾಂಜಾಲಿ ಯಾವ್ಯಾವ ಒಂದು ಅಥವಾ ಕ್ಲಾಸ್, ಯಾವ್ಯಾವ ಕ್ಲಾಸಸ್ಸು, ಓಕೆ, ಯಾವ್ಯಾವ ಲೈನ್ಸು ಆ ಹ್ಯುಮಿಲಿಯೇಷನನ್ನು, ಮಹಿಳೆಗಾದ ಅವಮಾನವನ್ನು ತಿಳಿಸ್ಕೊಡ್ತಾವ ಅಂತ ಹೇಳ್ತಾಳೆ. ನೋಡಿರಲಿ, ಅನ್ಫರ್ಲ್ ಅಂಡರ್ ಫುಟ್. ಓಕೆ, ಸೊ ಮನುಷ್ಯನಿಂದ ತುಳಿತಕ್ಕಾದಾಗ
ಅನ್ಫರ್ಲ್, ಅವಳು ಬೆಂಡ್ ಆಗಬೇಕಾಗ್ತದೆ. ಓಕೆ, ಈ ಯಾವ ರೀತಿ ಗ್ರಾಸು ಶೂ ಅದನ್ನು ಮೇಲೆ ನಾವು ಇಟ್ಟರೆ ಅದು ಯಾವ ರೀತಿ ಹಿಂಗೆ ಬೆಂಡ್ ಆಗ್ತದೆ, ಅದೇ ರೀತಿ ಸೊ ಮನುಷ್ಯನ ದೌರ್ಜನ್ಯಕ್ಕೊಳಗಾಗಿ, ಗಂಡಸರ ದೌರ್ಜನ್ಯಕ್ಕೊಳಗಾಗಿ ಅವಳು ಕೂಡ ಬಗ್ಗಬೇಕಾಗ್ತದೆ. ಓಕೆ, ಇಲ್ಲಿ ಒಂದು ಅವಮಾನವನ್ನು ತೋರಿಸ್ಯಾರ. ಸ್ಕಾರ್ಚಿಂಗ್ ಸೆನ್ಸ್ ಆಫ್ ಅ ಸೇಮ್. ಓಕೆ, ಸ್ಕಾರ್ಚಿಂಗ್ ಸೆನ್ಸ್, ಅ ಹೀಟ್ ಆಫ್ ಅ ಶೇಮ್. Okay, or a heat of a emotion. These are the some phrases which will say that the woman humiliation. ಓಕೆ, ಅವಳ ಅವಮಾನವನ್ನು ಈ ಸ್ಟಾಂಜಾದಲ್ಲಿ ಈ ಫ್ರೇಜಸ್ ಮುಖಾಂತರ ಅವರು ಪೊಯಿಟ್ಟು ಹೇಳ್ತಾಳೆ. ಓಕೆ, ಸೊ ಸ್ಕಾಚಿಂಗ್ ಸೆನ್ಸ್ ಆಫ್ ಅ ಸೇಮ್, ಹೀಟ್ ಆಫ್ ಎಮೋಷನ್, ಅನ್ಫರ್ಲ್ ಅಂಡರ್ ಫೀಟ್. ದೀಸ್ ಆರ್ ದ ಫ್ರೇಜಸ್ ವಿಚ್ ವಿಲ್ ಎಕ್ಸ್ಪ್ರೆಸ್ ದ ಹ್ಯುಮಿಲಿಯೇಷನ್ ಆಫ್ ಅ ವುಮನ್. ಓಕೆ, ಸೊ ವಿಚ್ ಈಸ್ ಎಕ್ಸ್ಪ್ರೆಸ್ಡ್ ಬೈ ಮ್ಯಾನ್. ನೆಕ್ಸ್ಟು ನೋಡ್ರಿ, ದ ಎಕ್ಸಸೈಸ್ ಈಸ್ ಸೋ ಈಸಿ ದಟ್ ಐ ಕ್ಯಾನ್ ಡೂ ಇಟ್. ಇದರಲ್ಲಿ ಮೇನ್ ಕ್ಲಾಸ್ ಯಾವುದು, ಸಬಾರ್ಡಿನೇಟ್ ಕ್ಲಾಸ್ ಯಾವುದು ಅಂತ ಕೇಳಿದ್ದಾರೆ. ಇದು ಒಂಚೂರು ಕನ್ಫ್ಯೂಸ್ ಆಗುತ್ತೆ. ಸೊ ನನಗೆ ಕೂಡ ಕನ್ಫ್ಯೂಸ್ ಆಗಿತ್ತು. ಫೈನಲಿ ಐ ಫೌಂಡ್ ದಟ್ ಮೇನ್ ಕ್ಲಾಸು ದ ಎಕ್ಸಸೈಸ್ ಈಸ್ ಸೋ ಈಸಿ, ಇದು ಮೇನ್ ಕ್ಲಾಸು. ಡಿಪೆಂಡೆಂಟ್ ಕ್ಲಾಸ್ ಯಾವುದು, ದಟ್ ಐ ಕ್ಯಾನ್ ಡೂ ಇಟ್. ಓಕೆ, ಮೇನ್ ಕ್ಲಾಸ್ ಅಂದರೆ ಏನು, ದ ಕ್ಲಾಸ್ ವಿಚ್ ಶುಡ್ ನಾಟ್ ಡಿಪೆಂಡ್ ಆನ್ ಎನಿ ಅದರ್ ಕ್ಲಾಸ್ ಫಾರ್ ಇಟ್ಸ್ ಕಂಪ್ಲೀಟ್ ಮೀನಿಂಗ್, ಅದಕ್ಕೆ ಮೇನ್ ಕ್ಲಾಸ್ ಅಂತೀವಿ. ಡಿಪೆಂಡೆಂಟ್ ಕ್ಲಾಸ್ ಅಂದರೆ ದ ಕ್ಲಾಸ್ ವಿಚ್ ಡಿಪೆಂಡ್ಸ್ ಆನ್ ಅದರ್ ಕ್ಲಾಸ್ ಫಾರ್ ಇಟ್ಸ್ ಕಂಪ್ಲೀಟ್ ಮೀನಿಂಗ್. ಇಟ್ ಡಸಂಟ್ ಹ್ಯಾವ್ ಇಂಡಿಪೆಂಡೆಂಟ್ ಮೀನಿಂಗ್. ದಟ್ಸ್ ದ ರೀಸನ್ ಇಟ್ ಈಸ್ ಕಾಲ್ಡ್ ಡಿಪೆಂಡೆಂಟ್ ಆರ್ ಸಬಾರ್ಡಿನೇಟ್ ಕ್ಲಾಸ್. ಓಕೆ, ಸೊ ಇದು ಮೇನ್ ಕ್ಲಾಸು, ಇದು ಸಬಾರ್ಡಿನೇಟ್ ಕ್ಲಾಸು. ಇಲ್ಲಿ ನೋಡ್ರಿ, ಮೋರ್, ಮೋಸ್ಟ್, ಲೀಸ್ಟ್, ಫ್ಯೂವರ್, ಫ್ಯೂವೆಸ್ಟ್, ಇದನ್ನು ಹಾಕಿ ಸೆಂಟೆನ್ಸನ್ನು ಕಂಪ್ಲೀಟ್ ಮಾಡಬೇಕು. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ. ಸೊ ಇದನ್ನು ನೀವು ಕ್ವಶನ್ ಓದ್ಕೋರಿ. ಓಕೆ, ಲೂಯಿಸಿಯಾನಾ ಹ್ಯಾಸ್ ದ ಮೋಸ್ಟ್ ರೈನ್ ಆಫ್ ಆಲ್ ದ ಅದರ್ ಸ್ಟೇಟ್ಸ್ ಆಫ್ ದ US. ಮೋಸ್ಟ್ ಬರುತ್ತೆ. ಓಕೆ, ದ ಗ್ರೀನ್ ಪಾರ್ಟಿ ಕ್ಯಾಂಡಿಡೇಟ್ ಹ್ಯಾಸ್ ದ ಫೀವರ್ ವೋಟ್ಸ್ ಆಫ್ ಆಲ್ ಅದರ್ ಕ್ಯಾಂಡಿಡೇಟ್ಸ್. ಓಕೆ, ಇಲ್ಲಿ ಕಂಪ್ಯಾರಿಟಿವ್ ಬರುತ್ತೆ, ಕಂಪ್ಯಾರಿಟಿವು ಆವಾಗ ಮೋಸ್ಟು. ಓಕೆ, ಸೊ ಕಂಪ್ಯಾರಿಸನ್ ಬಂದಾಗ ಫೀವರ್ ಅಂತ ಬರುತ್ತೆ, ಇಲ್ಲಿ ಸೂಪರ್ಲೇಟಿವ್ ಬಂದಾಗ ಮೋಸ್ಟ್ ಅಂತ ಬರುತ್ತೆ. ಓಕೆ, ಸೊ ಇದನ್ನು ನೀವು ಒಂಚೂರು ಅದನ್ನು ಒಂದು 2-3 ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇವು ಸಿಗ್ನಲ್ ಕೊಟ್ಟಿದ್ದಾರೆ, ಇವು ಯಾವುದು ಅಂತ ಹೇಳಬೇಕು. ವೈಲ್ ಮೂವಿಂಗ್ ಇನ್ ದ ಬಸ್ ಆರ್ ಕಾರ್ ಯು ಮೈಟ್ ಹ್ಯಾವ್ ಅಬ್ಸರ್ವ್ಡ್ ಸಚ್ ಸಿಗ್ನಲ್ಸ್. ನೀವು ರಸ್ತೆ ಮೇಲೆ ಹೋಗುವಾಗ, ಲಾಂಗ್ ರೂಟ್ ಹೋಗುವಾಗ, ಎಲ್ಲಿ ಹೈವೇ ರೋಡಲ್ಲಿ ಇಂಥ ಸಿಗ್ನಲ್ ನಿಮಗೆ ಕಂಡಿರುತ್ತೆ, ಬಸ್ಸಲ್ಲಿ ಹೋಗಬೇಕಾದ್ರೆ, ಕಾರಲ್ಲಿ ಹೋಗಬೇಕಾದ್ರೆ. ಸೊ ದಿಸ್ ಫಸ್ಟ್ ಸಿಗ್ನಲ್ ಇಂಡಿಕೇಟ್ಸ್ ಹೋಟೆಲ್. ದೇರ್ ಇಸ್ ಅ ರೆಸ್ಟಾರೆಂಟ್. ಓಕೆ, ಸೊ ಆಫ್ಟರ್ 500 ಮೀಟರ್, ಇನ್ ದ ಸೆನ್ಸ್, ಸೊ ಅಟ್ ದ ಡಿಸ್ಟೆನ್ಸ್ ಆಫ್ 1/2 ಕಿಲೋಮೀಟರ್ ದೇರ್ ಈಸ್ ಅ ರೆಸ್ಟಾರೆಂಟ್. ಮುಂದೆ ಅರ್ಧ ಕಿಲೋಮೀಟರಲ್ಲಿ ರೆಸ್ಟಾರೆಂಟ್ ಇದೆ ಅಂಥೇಳಿ ಈ ಬೋರ್ಡ್ ಸೂಚಿಸುತ್ತೆ. ಸೆಕೆಂಡ್ ಬೋರ್ಡ್ ಏನು, ಯು ಕೆನಾಟ್ ಮೂವ್ ಸ್ಟ್ರೇಟ್, ಡು ನಾಟ್ ಗೋ ಸ್ಟ್ರೇಟ್. ಅಲ್ಲಿ ಮುಂದೆ ಏನಾದರೂ ಕೆಲಸ ನಡೆದಿರ್ಬೋದು ಅಥವಾ ರೋಡ್ ಚೆನ್ನಾಗಿರಲಿಕ್ಕಿಲ್ಲ. ದಟ್ ಈಸ್ ದ ರೀಸನ್ ದೇ ವಿಲ್ ಕೀಪ್ ಸಚ್ ಎ ಬೋರ್ಡ್. ಯು ಕೆನಾಟ್ ಗೋ ಸ್ಟ್ರೇಟ್, ಯು ಹ್ಯಾವ್ ಟು ಟೇಕ್ ಅ ಡಿವಿಯೇಷನ್, ಈ ರೀತಿ. ಸೊ ನೆಕ್ಸ್ಟ್ ಬಂದು ಒಂದು ಸ್ಮಾಲ್ ಪೋಯಮ್ ಕೊಟ್ಟಿದ್ದಾರೆ, ಸ್ಟಾಂಜಾ ಕೊಟ್ಟಿದ್ದಾರೆ. ಇಲ್ಲಿ ಹುಲಿಗಳ ಸಂತತಿ ಯಾವ ರೀತಿ ನಶಿಸ್ತಾ ಇದೆ ಅನ್ನೋದು ಕೊಟ್ಟು ಅದ್ರ ಮೇಲೆ ನಿಮಗೆ ಏನು ಒಂದಿಷ್ಟು ಎಕ್ಸ್ಪ್ಲೇನ್ ಮಾಡಂತ ಹೇಳಿದ್ದಾರೆ. ನೋಡಿಲ್ಲಿ, ಹಿ ಸ್ಕಿನ್ ಈಸ್ ಹ್ಯಾಂಗಿಂಗ್ ಆನ್ ಅ ವಾಲ್. ಹುಲಿಗಳನ್ನು ಕೊಂದು ಅದನ್ನು ಏನು ಮಾಡ್ತೀವಿ ನಾವು, ಅದರ ಸ್ಕಿನ್ನನ್ನು ಡೆಕೋರೇಷನ್ಗೋಸ್ಕರ ಮನೆಗಳಲ್ಲಿ ಹಾಕ್ತಾ ಇದ್ದೀವಿ. ಹೀಸ್ ಬೋನ್ಸ್ ಆರ್ ಪ್ಯಾಕ್ಡ್ ಇನ್ ಅ ಪ್ಲಾಸ್ಟಿಕ್ ವೈಟ್ ಆ್ಯಂಡ್ ಸಿಪ್ಪಡ್ ಔಟ್ ಇನ್ ದ ಸೆನ್ಸ್ ಎಕ್ಸ್ಪೋರ್ಟೆಡ್ ಟು ದ ಅದರ್ ಕಂಟ್ರೀಸ್. ಓಕೆ, ಸೊ ಏನು ಮಾಡ್ತೀವಿ, ಅದ್ರ ಸ್ಕಿನ್ನನ್ನು ತೆಗೆದು ನಮ್ಮ ಮನೆಗಳಲ್ಲಿ ಹಾಕೋತೀವಿ, ಮತ್ತು ಬೇರೆಯವರಿಗೆ ಮಾರ್ತೀವಿ, ಮತ್ತು ಅದರ ಬೋನ್ಸನ್ನು ತೆಗೆದು ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತೀವಿ ಬಿಕಾಸ್ ಆಫ್ ಅ ಕಮರ್ಷಿಯಲ್ ರೀಸನ್, ದುಡ್ಡಿಗಾಗಿ. ಎ ಗೆಕೋ ಆನ್ ದ ವಾಲ್, ಗೆಕೋ ಅಂದರೆ ಲಿಸಾರ್ಡು, ಈಸ್ ಹಂಟಿಂಗ್ ಇನ್ಸೆಕ್ಟ್ಸ್ ಆನ್ ಹೀಸ್ ಹೈಡ್. ಓಕೆ, ಸೊ ಅಲ್ಲಿ ಆ ಒಂದು ಅದರ ಸ್ಕಿನ್ ಏನು ಹಾಕಿರ್ತೀವಿ, ಟೈಗರ್ ಸ್ಕಿನ್ನು, ಅಲ್ಲಿ ಒಂದು ಲಿಸಾರ್ಡು ತನ್ನ ಪ್ರೇಗೋಸ್ಕರ, ಓಕೆ, ತನ್ನ ಒಂದು ಹುಳುಕ್ಕೋಸ್ಕರ ಅಲ್ಲಿ ಹಂಟಿಂಗ್, ಬೇಟೆಯಾಡ್ತಾ ಇದೆ. ಅಂದರೆ ಸೊ ಟೈಗರ್ ಈಸ್ ವೆರಿ ಬ್ರೇವ್ ಎನಿಮಲ್. ಅದು ಕಾಡಿನಲ್ಲಿದ್ದು ರಾಜಂತ್ರ ಇರಬೇಕಾಗಿದ್ದು ಟೈಗರನ್ನು ತಂದು ನಾವು ಅದನ್ನು ಏನು ಮಾಡಿದ್ದೀವಿ, ಗೋಡೆ ಮೇಲೆ ಹಾಕಿದ್ದೀವಿ. ಇಟ್ ಬಿಕಮ್ ಸೋ ಹೆಲ್ಪ್ಲೆಸ್ ದ್ಯಾಟ್ ಈವನ್ ದಟ್ ಲೆಸರ್ಡ್ ಈಸ್ ಪ್ಲೇಯಿಂಗ್ ವಿತ್ ದ್ಯಾಟ್. ಓಕೆ, ಹಲ್ಲಿ ಕೂಡ ಅದ್ರ ಜೊತೆ ಆಟ ಆಡ್ತಾ ಇದೆ. ಅಂಥ ಒಂದು ಸ್ಟ್ರಾಂಗ್ ಟೈಗರು ಇಲ್ಲಿ ನಾವು ಮನೆಯಲ್ಲಿ ಅದರ ಕೊಂದು ಅದರ ಸ್ಕಿನ್ನನ್ನು ಹಾಕಿದ್ದೀವಿ. ಆ್ಯಂಡ್ ಇಟ್ ಬಿಕಮ್ ಸೋ ಹೆಲ್ಪ್ಲೆಸ್. ಓಕೆ,
ಸೊ ಇಲ್ಲಿ ಒಂದು 4-5 ಲೈನ್ ಬರೆದಿದ್ದೀನಿ ನಾನು, ಇದನ್ನು ನೋಡ್ಕೊರಿ ನೀವು. ಜಸ್ಟ್ ಕಾಪಿ ಇಟ್ ಡೌನ್. ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ ಪ್ರಿಪೋಸಿಷನ್ಸ್ ಯೂಸ್ ಮಾಡಬೇಕು ನೀವು. ರೇಣು ವೆಂಟ್ ಟು ಲೈಬ್ರರಿ ಆನ್ ವೆನ್ಸ್ಡೇ. ಡೇ ಹೇಳುವಾಗ ಅಥವಾ ಪರ್ಟಿಕ್ಯುಲರ್ ಡೇಟ್ ಹೇಳುವಾಗ ನಾವು ಆನನ್ನು ಯೂಸ್ ಮಾಡ್ತೀವಿ. ಓಕೆ. ಸೊ ಪ್ಲೇಸ್ ಹೇಳುವಾಗ ಮತ್ತು ಟೈಮ್ ಹೇಳುವಾಗ ನಾವು ಆ್ಯಟನ್ನು ಯೂಸ್ ಮಾಡ್ತೀವಿ. ರೇಣು ವೆಂಟ್ ಟು ದ ಮ್ಯೂಸಿಕ್ ಕ್ಲಾಸ್ ಅಟ್ 5:30 PM. ಓಕೆ. ಸೊ ಈ ರೀತಿ ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್. ಸೊ ರಿಪೋರ್ಟೆಡ್ ಸ್ಪೀಚು ನೀವು ಚೇಂಜ್ ಮಾಡಬೇಕಾದ್ರೆ 3 ರೂಲ್ಸ್ ಇದೆ. ಇಲ್ಲಿ ಪ್ರೊನೌನ್ ಚೇಂಜ್ ಆಗುತ್ತೆ, ಟೆನ್ಸ್ ಚೇಂಜ್ ಆಗುತ್ತೆ, ಅಡ್ವರ್ಬಿಯಲ್ ಚೇಂಜ್ ಆಗುತ್ತೆ. ಪ್ರೊನೌನು ಫಸ್ಟ್ ಪರ್ಸನ್ನು ಸೆಕೆಂಡ್ ಪರ್ಸನ್ ಇದ್ದಿದ್ದು ಥರ್ಡ್ ಪರ್ಸನ್ ಆಗುತ್ತೆ. ಐ ಯು ಇದ್ದಿದ್ದು ಹಿ ಶಿ ಇಟ್ ಆಗುತ್ತೆ, ಅದ್ರ ಪ್ಲೂರಲ್ಲು ದೇ ಆಗುತ್ತೆ. ಥರ್ಡ್ ಪರ್ಸನ್ ಇದ್ದರೆ ಹಿ ಶಿ ಇಟ್ಟಿದ್ರೆ ಏನೂ ಚೇಂಜ್ ಆಗೋಲ್ಲ. ಸೊ ಟೆನ್ಸ್ ಯಾವ ರೀತಿ ಚೇಂಜ್ ಆಗುತ್ತೆ? ಸಿಂಪಲ್ ಪ್ರೆಸೆಂಟ್ ಇದ್ದರೆ ಸಿಂಪಲ್ ಪಾಸ್ಟ್ ಆಗುತ್ತೆ. ಓಕೆ. ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ದರೆ ಪಾಸ್ಟ್ ಕಂಟಿನ್ಯೂಸ್ ಆಗುತ್ತೆ. ಹೀಗೆ 6 ಟೆನ್ಸ್ ಚೇಂಜ್ ಆಗ್ತಾವೆ. ಅಡ್ವರ್ಬಿಯಲ್ ಪ್ಲೇಸ್ ಚೇಂಜ್ ಆಗುತ್ತೆ, ಸಮೀಪ ಇದ್ದಿದ್ದು ದೂರ ಆಗುತ್ತೆ, ದಿಸ್ ಇದ್ದಿದ್ದು ದ್ಯಾಟ್ ಆಗುತ್ತೆ, ಹಿಯರ್ ಇದ್ದಿದ್ದು ದೇರ್ ಆಗುತ್ತೆ, ಟುಡೇ ಇದ್ದಿದ್ದು ದ್ಯಾಟ್ ಡೇ ಆಗುತ್ತೆ, ನೆಕ್ಸ್ಟ್ ಡೇ ಇದ್ದಿದ್ದು ಫಾಲೋಯಿಂಗ್ ಡೇ ಆಗುತ್ತೆ, ನಿನ್ನೆ ಇದ್ದಿದ್ದು ಪ್ರೀವಿಯಸ್ ಡೇ ಆಗುತ್ತೆ. ಓಕೆ. ಸೊ ಈ ರೀತಿ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ನೀವು ಬರೀಬೇಕಾಗ್ತದೆ. ಹಿ ಸೇಡ್ ಟು ದ ಲೇಡಿ ಗಿವ್ ಮಿ ಎ ಗ್ಲಾಸ್ ಆಫ್ ವಾಟರ್. ಇದು ರಿಕ್ವೆಸ್ಟ್ ಇರೋದ್ರಿಂದ ನಾವೇನು ಮಾಡ್ತೀವಿ? ಹಿ ರಿಕ್ವೆಸ್ಟೆಡ್ ದ ಲೇಡಿ ಟು ಗಿವ್ ಹಿಮ್ ಅ ಗ್ಲಾಸ್ ಆಫ್ ವಾಟರ್. ಇದು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಬರುತ್ತೆ. ಬಟ್ ಬಿಫೋರ್ ಪ್ರಾಕ್ಟೀಸಿಂಗ್ ಯು ಶುಡ್ ನೋ ದ ರೂಲ್ಸ್. ಇಲ್ಲಿ ಸಿಂಪಲ್ ಸೆಂಟೆನ್ಸ್ ಕೊಟ್ಟಿದ್ದಾರೆ, ಅದನ್ನು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಮಾಡಂತ ಹೇಳಿದ್ದಾರೆ. ಇಲ್ಲ, ಇದು ಕಂಪೌಂಡು ಕಾಂಪ್ಲೆಕ್ಸ್ ಮಾಡಂತ ಹೇಳಿದ್ದಾರೆ. ಎಸ್, ಸಿಂಪಲ್ ಕೊಟ್ಟು ಕಂಪೌಂಡ್ ಸೆಂಟೆನ್ಸು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಮಾಡಂತ ಹೇಳಿದ್ದಾರೆ. ಕಾಂಪ್ಲೆಕ್ಸ್ ಸೆಂಟೆನ್ಸು ವಿ ಸ್ಟೇಡ್ ಇಂಡೋರ್ಸ್ ಡ್ಯೂ ಟು ರೈನ್. ಓಕೆ. ಸೊ ಅದರದ್ದೇ ನಾವು ಕಂಪೌಂಡ್ ಸೆಂಟೆನ್ಸ್ ಮಾಡಿದಾಗ ಏನಾಗ್ತದೆ? ವಿ ಸ್ಟೇಡ್ ಇಂಡೋರ್ಸ್ ಬಿಕಾಸ್ ಇಟ್ ವಾಸ್ ರೈನಿಂಗ್. ಓಕೆ. ಸಿಂಪಲ್ ಸೆಂಟೆನ್ಸ್ ಯಾವುದು? ಇಟ್ ವಾಸ್ ರೈನಿಂಗ್, ವಿ ಸ್ಟೇಡ್ ಇಂಡೋರ್ಸ್. ದಿಸ್ ಇಸ್ ಸಿಂಪಲ್ ಸೆಂಟೆನ್ಸ್. ಅದನ್ನೇ ಕಾಂಪ್ಲೆಕ್ಸು ವಿ ಸ್ಟೇಡ್ ಇಂಡೋರ್ಸ್ ಡ್ಯೂ ಟು ರೈನ್. ರೈನ್ ಇದೆ ಅಂಥೇಳಿ ನಾವು ಒಳಗಡೆ ಇದ್ವಿ. ವಿ ಸ್ಟೇಡ್ ಇಂಡೋರ್ಸ್ ಬಿಕಾಸ್ ಇಟ್ ವಾಸ್ ರೈನಿಂಗ್. ನಾವು ಒಳಗಡೆ ಯಾಕಿದ್ವಿ? ಓಕೆ, ಮಳೆ ಇದೆ ಅಂತ ಒಳಗಡೆ ಇದ್ವಿ. ಸಿಂಪಲ್, ಕಂಪೌಂಡ್ ಆ್ಯಂಡ್ ಕಾಂಪ್ಲೆಕ್ಸ್. ಸೊ ಸಿಂಪಲ್ ಸೆಂಟೆನ್ಸಲ್ಲಿ ಯಾವ ರೀತಿ ಕ್ಲಾಸ್ ಬರುತ್ತೆ, ಕಂಪೌಂಡಲ್ಲಿ ಎಷ್ಟು ಕ್ಲಾಸ್ ಬರುತ್ತೆ, ಕಾಂಪ್ಲೆಕ್ಸಲ್ಲಿ ಎಷ್ಟು ಕ್ಲಾಸ್ ಬರುತ್ತೆ, ಅದನ್ನು ನೀವು ಸ್ಟಡಿ ಮಾಡಬೇಕಾಗುತ್ತೆ. ಓಕೆ. ಸೊ ಅದೇ ರೀತಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ನು ಇಲ್ಲಿ ಒಂದು ಫಾರ್ಮ್ ಕೊಟ್ಟಿದ್ದಾರೆ ನಿಮಗೆ. ಐರನ್ ಈಸ್ ಮೋಸ್ಟ್ ಯೂಸ್ಫುಲ್ ಆಫ್ ಆಲ್ ಮೆಟಲ್ಸ್. ಸೂಪರ್ಲೇಟಿವ್ ಕೊಟ್ಟಿದ್ದಾರೆ. ನೀವು ಪಾಸಿಟಿವ್ ಮತ್ತು ಕಂಪ್ಯಾರಿಟಿವ್ ಮಾಡಬೇಕು. ಇದರ ಪಾಸಿಟಿವ್ ಫಾರ್ಮು ನೋ ಅದರ್ ಮೆಟಲ್ಸ್ ಆರ್ ಆ್ಯಸ್ ಯೂಸ್ಫುಲ್ ಆ್ಯಸ್ ಐರನ್. ಕಂಪ್ಯಾರಿಟಿವ್ ಐರನ್ ಈಸ್ ಮೋರ್ ಯೂಸ್ಫುಲ್ ದ್ಯಾನ್ ಎನಿ ಅದರ್ ಮಟೀರಿಯಲ್ ಎನಿ ಅದರ್ ಮೆಟಲ್. ಈ ರೀತಿ ಮಾಡಬೇಕಾಗುತ್ತೆ. ಓಕೆ. ನೆಕ್ಸ್ಟು 7th ಮೇನು ಇಲ್ಲೇನು ಕೊಟ್ಟಿದ್ದಾರೆ? ದ ಚಾರ್ಟ್ ಬಿಲೋ ಶೋಸ್ ಇನ್ಫಾರ್ಮೇಷನ್ ಆನ್ ದ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಇನ್ ಕಂಡಕ್ಟಿಂಗ್ ಆ್ಯನ್ಯುವಲ್ ಸ್ಪೋರ್ಟ್ಸ್ ಮೀಟ್ ಇನ್ ಸ್ಕೂಲ್. ಸ್ಟಡಿ ದ ಚಾರ್ಟ್ ಕೇರ್ಫುಲಿ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್. ಸೊ ಸ್ಪೋರ್ಟ್ಸ್ ಮೀಟ್ ಮಾಡಬೇಕಾದ್ರೆ ಎಷ್ಟೆಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ ಅಂಥೇಳಿ ಅದರದ್ದು ಒಂದು ಎಸ್ಟಿಮೇಷನ್ ಕೊಟ್ಟಿದ್ದಾರೆ, ಎಕ್ಸ್ಪೆಂಡಿಚರು. ಇದನ್ನು ನೀವು ಸ್ಟಡಿ ಮಾಡಿ ಇದರ ಮೇಲಿರುವಂಥ ಈಜಿ ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕು. ನೋಡಿರಿ, 25% ಎದಕ್ಕೆ ಎಕ್ಸ್ಪೆಂಡ್ ಆಗಿದೆ? ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್. ಹೈಯೆಸ್ಟ್ ಈಸ್ 25%. ಇಟ್ ಈಸ್ ಫಾರ್ ದ ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ ಪರ್ಚೇಸ್ ಮಾಡಲಿಕ್ಕೆ ಹೋಗುತ್ತೆ. ಲೀಸ್ಟ್ ಈಸ್ 5%. ದಟ್ ಈಸ್ ಟು ಮೇಕ್ ಅ ಕಾರ್ಡ್, ಇನ್ವಿಟೇಷನ್ ಕಾರ್ಡ್ ಆ್ಯಂಡ್ ಸರ್ಟಿಫಿಕೇಟ್ಸ್. ಓಕೆ. ಹೈಯೆಸ್ಟ್ ಈಸ್ ನಾಟ್ 25%. ಹೈಯೆಸ್ಟ್ ಈಸ್ ಇನ್ ಫ್ಯಾಕ್ಟ್ 30%. 30% ಇದು ಕಲ್ಚರಲ್ ಪ್ರೋಗ್ರಾಮ್ಗೆ. ಓಕೆ. ಹೈಯೆಸ್ಟ್ ಈಸ್ 30% ಫಾರ್ ಕಲ್ಚರಲ್ ಪ್ರೋಗ್ರಾಮ್, 25% ಫಾರ್ ಸ್ಪೋರ್ಟ್ ಇಕ್ವಿಪ್ಮೆಂಟ್. ಕಡಿಮೆ ಅಂದರೆ 5%. ಅದು ಇನ್ವಿಟೇಷನ್ ಕಾರ್ಡ್ ಮಾಡಲಿಕ್ಕೆ. ಇಲ್ಲಿ ನೋಡಿರಿ, ವಾಟ್ ಇಸ್ ದ ಪರ್ಸೆಂಟೇಜ್ ಎಕ್ಸ್ಪೆಂಡಿಚರ್ ಆನ್ ಕಲ್ಚರಲ್ ಪ್ರೋಗ್ರಾಮ್? 30%. ಆ್ಯಂಡ್ ಲೀಸ್ಟ್ ಎಕ್ಸ್ಪೆಂಡಿಚರ್ ಈಸ್ 5%. ಲಿಸ್ಟ್ ಔಟ್ ದ ಐಟಮ್ಸ್ ದಟ್ ವೇರ್ ನೀಡೆಡ್ ಟು ಪ್ರಿಪೇರ್ ದ ಬಜೆಟ್. ನೀವು ಬಜೆಟ್ ಪ್ರಿಪೇರ್ ಮಾಡಬೇಕಾದ್ರೆ ನಿಮ್ಮ ಆ್ಯನ್ಯುವಲ್ ಡೇಗಾಗಿರ್ಬೋದು, ಆ್ಯನ್ಯುವಲ್ ಸ್ಪೋರ್ಟ್ಸ್ ಮೀಟ್ಗಾಗಿರ್ಬೋದು, ಯಾವ ರೀತಿ ನೀವು ಬಜೆಟ್ ಯಾವ ಥಿಂಗ್ಸನ್ನು ಕನ್ಸಿಡರ್ ಮಾಡ್ತೀರಾ? ಓಕೆ. ನೀವು ಸ್ಪೋರ್ಟ್ಸ್ ಮೀಟ್ ಮಾಡಬೇಕಾದ್ರೆ ಏನೇನು ಬೇಕಾಗುತ್ತೆ? ಇಲ್ಲಿ ನೋಡಿರಿ, ಫಸ್ಟ್ ಒನ್ ಟೆಂಟ್ಸ್, ಚೇರ್ಸ್ ಆ್ಯಂಡ್ ಡೆಕೋರೇಷನ್. ಇದು ಬೇಕಾಗುತ್ತೆ, ಅದಕ್ಕೆ 10%. ಕಲ್ಚರಲ್ ಪ್ರೋಗ್ರಾಮು ಒನ್ಸ್ ಅಗೇನ್ ಸ್ಟೇಜು, ಗೆಸ್ಟ್ ಬರೋದು, ಗೆಸ್ಟ್ ಅಲ್ಲಿ ಅರೇಂಜ್ಮೆಂಟು, ಅಲ್ಲಿ ಪೋಸ್ಟರ್ಸು, ಅದೆಲ್ಲ ಕಲ್ಚರಲ್ ಪ್ರೋಗ್ರಾಮ್. ಓವರಾಲ್ 30% ಬಜೆಟ್ ಹೋಗುತ್ತೆ. ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ ಎಲ್ಲ ಖರೀದಿ ಮಾಡಬೇಕಾಗುತ್ತೆ. ಒಂದಿಷ್ಟು ಇರುತ್ತೆ ಸ್ಕೂಲಲ್ಲಿ, ಒಂದಿಷ್ಟು ಹೊಸ ತೊಗೋಬೇಕಾಗುತ್ತೆ, ಅಲ್ಲಿ 25%. ರಿಫ್ರೆಶ್ಮೆಂಟ್ಸ್. ಓಕೆ. ಸ್ಟೂಡೆಂಟ್ಸ್ಗೆ ಮತ್ತು ಪಾರ್ಟಿಸಿಪೆಂಟ್ಸ್ಗೆ, ಅಥ್ಲೆಟಿಕ್ಸ್ಗೆ
ಅವರಿಗೆ ಏನು ಮಾಡಬೇಕಾಗುತ್ತೆ, ನೀವೆಲ್ಲ ಅವರಿಗೆ ರಿಫ್ರೆಶ್ಮೆಂಟು, ಕೋಲ್ಡ್ ಡ್ರಿಂಕು, ಗ್ಲೂಕೋಸು, ಓಕೆ, ಇದನ್ನೆಲ್ಲ ಕೊಡಬೇಕಾಗುತ್ತೆ. ಅದು 15%. ಮೊಮೆಂಟೋಸ್ ಆ್ಯಂಡ್ ಟ್ರೋಫೀಸ್, ವಿನ್ನರ್ಸ್ಗೆ ಟ್ರೋಫೀಸ್ ಕೊಡಬೇಕು, ಮೊಮೆಂಟೋಸ್ ಕೊಡಬೇಕು, ಅದು 15%. 5% ಏನಿದೆ ಇನ್ವಿಟೇಷನ್ ಕಾರ್ಡ್ ಮಾಡಲಿಕ್ಕೆ, ಈ ರೀತಿ ಎಲ್ಲ. ಸೊ ಈ ರೀತಿ ನೀವು ಒಂದು ಬಜೆಟ್ ಮಾಡ್ಕೋಬೇಕಾಗುತ್ತೆ ಫಾರ್ ಇದಕ್ಕಿದು ಆ್ಯನಿವಲ್ ಸ್ಪೋರ್ಟ್ಸ್ ಮೀಟ್ ಯಾವುದೇ ಇರಲಿ, ಇದೆಲ್ಲ ಕಾಮನ್ ಬಜೆಟ್ ಇದು. ಓಕೆ, ಆ್ಯನ್ಯುವಲ್ ಮೀಟ್ ಮಾಡಬೇಕಾದ್ರೂ ಸಹಿತ ಸರ್ಟನ್ ಥಿಂಗ್ಸ್ ಆರ್ ಕಾಮನ್ ಇನ್ ದಿಸ್. ಓಕೆ, ಅದನ್ನೇ ನೀವು ಇಲ್ಲಿ ಬರೀಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್, ನಿಮ್ಗೆ ಅನಾನ್ಸಿ ಅದು ಸ್ಟೋರಿ ಇದೆಯಲ್ಲ, ಇದು ಆರ್ಡರಲ್ಲಿ ಬರೆಯೋದು. ಇಲ್ಲಿ ಸೆಂಟೆನ್ಸ್ಗಳನ್ನು, ಈವೆಂಟ್ಗಳನ್ನು, ಘಟನೆಗಳನ್ನು ಹಿಂದೆ ಮುಂದೆ ಮಾಡಿಕೊಟ್ಟಿದ್ದಾರೆ. ಇದನ್ನು ನೀವು ಕರೆಕ್ಟ್ ಆರ್ಡರಲ್ಲಿ ಬರೀಬೇಕು. ದಿಸ್ ಯು ನೋ ವೆರಿ ವೆಲ್. ಓಕೆ, ಆ್ಯಂಡ್ ಇಲ್ಲಿ ನೋಡ್ರಿ, ಸೂಟೇಬಲ್ ಫಾರ್ಮ್ ಆಫ್ ದ ವರ್ಬ್ ಯೂಸ್ ಮಾಡಿ ಇಲ್ಲಿ ಯು ಟು ಫಿಲ್ ದ ಬ್ಲ್ಯಾಂಕ್ಸ್. ಐ ಆಮ್ ಶಂಕರ್, ಐ ಆಮ್ ಆನ್ ಇಂಗ್ಲೀಷ್ ಟೀಚರ್, ಐ ಆಮ್ ವರ್ಕಿಂಗ್ ಇನ್ ಸರ್ವೋದಯ ಹೈಸ್ಕೂಲ್ ಇನ್ ಜಯನಗರ್. ಎವ್ರಿ ಡೇ ಐ ಗೋ ಟು ಬ್ಯಾಂಗ್ಳೂರ್ ಬೈ ಟ್ರೈನ್. The train is at 6 o'clock, so I get up at, get ಅಷ್ಟೇ ಆಗಬೇಕಿಲ್ಲಿ, ಅಪ್ ಆಗಬಾರ್ದು, ಅಪ್ ಇಲ್ಲಿ ಕೊಟ್ಟಿದ್ದಾರೆ. At 4:30 and leave home around 5:30. My friend Suresh joins. Okay, yes ಫಾರ್ಮ್ ತಗೋತದ. My friend Suresh joins me on the way to the railway station. He is also a teacher. He teaches biology. Teaches. ಹಿ, ಶಿ, ಇಟ್ ಥರ್ಡ್ ಪರ್ಸನ್ನಲ್ಲಿ ಸಿಂಗ್ಯುಲರ್ ಇದ್ದಾಗ ಇದು ವರ್ಬು ಎಸ್ ಫಾರ್ಮ್ ತಗೊಳುತ್ತೆ. ಹಿ ಟೀಚಸ್, ಇಟ್ ಟೀಚಸ್, ದೇ ಟೀಚ್. ಓಕೆ, ಸೊ ಈ ರೀತಿ ಬರುತ್ತೆ. ನೆಕ್ಸ್ಟು ಒಂದು ಗ್ರಿಡ್ ಕೊಟ್ಟಿದ್ದಾರೆ. ಇದರಲ್ಲಿ ದೇ ಆಸ್ಕ್ ಯು ಟು ಫೈಂಡ್ ದ 6 ವರ್ಡ್ಸ್. ಸೊ ಐ ಕುಡ್ ಏಬಲ್ ಟು ಫೈಂಡ್ 5 ಆರ್ ಐ ಥಿಂಕ್ 4 or 5. ಯು ಜಸ್ಟ್ ಟ್ರೈ ಇಟ್ ಔಟ್. ನನಗೆ ಸಿಕ್ಕಿದ್ದು ಕಾಕ್ಪಿಟ್ಟು, ಇಲ್ಲಿದೆ ನೋಡ್ರಿ, ಕಾಕ್ಪಿಟ್ಟು, ಕಾಕ್ಪಿಟ್ಟು. ಆಮೇಲೆ ಲ್ಯಾಂಡಿಂಗು, ಎಲ್ಲಿದೆ ಲ್ಯಾಂಡಿಂಗು, ಲ್ಯಾಂಡಿಂಗ್, ಕಾಕ್ಪಿಟ್, ಲ್ಯಾಂಡಿಂಗ್. ಐ ಮಾರ್ಕ್ಡ್ ಹಿಯರ್, ಇಲ್ಲಿ ಮಾರ್ಕ್ ಮಾಡಿದೆ ನೋಡ್ರಿ, ಕಾಕ್ಪಿಟ್ಟು, ಲ್ಯಾಂಡಿಂಗ್ ಇಲ್ಲಿದೆ ನೋಡ್ರಿ, ಲ್ಯಾಂಡಿಂಗ್ ಇಲ್ಲಿ, ಲ್ಯಾಂಡಿಂಗ್. ಓಕೆ, ನೆಕ್ಸ್ಟು ಪ್ರೊಪೆಲ್ಲರ್ ಇಲ್ಲಿದೆ, ಪ್ರೊಪೆಲ್ಲರ್ ಇದು. ವಿಂಗ್ಸು ಇಲ್ಲೆಲ್ಲೋ ಇದೆ, ವಿಂಗ್ಸ್ ಇಲ್ಲಿದೆ, ವಿಂಗ್ಸು. ಓಕೆ, ಅದೇ ರೀತಿ ಏರ್ ಪ್ಲೇನ್ ಅಂತಿದೆ, ಏರ್ ಪ್ಲೇನ್. ಓಕೆ, ಯು ಜಸ್ಟ್ ಫೈಂಡ್ ಔಟ್. ಇನ್ನೂ ಇರ್ಬೋದು, ಪೈಲಟ್ ಅಂತಿರ್ಬೋದು, ಏರ್ ಹೋಸ್ಟೆಸ್ ಅಂತಿರ್ಬೋದು, ಏನೇನೋ ಇರ್ಬೋದು. ಜಸ್ಟ್ ಯು ಟ್ರೈ ಟು ಡೂ ಇಟ್. ಓಕೆ, ಇಲ್ಲಿ ನೋಡಿರಿ, ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್. ಪ್ಯಾಸಿವ್ ವಾಯ್ಸಲ್ಲಿ ನಾನು ಹೇಳಿದ್ದೀನಿ, ಸಬ್ಜೆಕ್ಟು ಆಬ್ಜೆಕ್ಟು ಇಂಟರ್ಚೇಂಜ್ ಆಗುತ್ತೆ. ಓಕೆ, ಸೊ ವರ್ಬ್, ಹೆಲ್ಪಿಂಗ್ ವರ್ಬ್ ಹಾಕಬೇಕು. ಟೆನ್ಸ್ ಯಾವುದಿರುತ್ತೆ ಅದ್ರ ಪ್ರಕಾರ ಹೆಲ್ಪಿಂಗ್ ವರ್ಬ್ ಹಾಕ್ತೀರಾ. ಮೇನ್ ವರ್ಬ್ ಏನಿರುತ್ತೆ V3 ಫಾರ್ಮ್ ತೊಗೊಳುತ್ತೆ. ಅದಾದಮೇಲೆ ಬೈ ಬರುತ್ತೆ. ಆಮೇಲೆ ಇಲ್ಲಿ ಸಬ್ಜೆಕ್ಟ್ ಇದ್ದಿದ್ದು ಇಲ್ಲಿ ಆಬ್ಜೆಕ್ಟ್ ಆಗುತ್ತೆ. ಕುಸುಮಾ ಸಿಂಗ್ಸ್ ಕ್ಲಾಸಿಕಲ್ ಸಾಂಗ್ಸ್. ಕ್ಲಾಸಿಕಲ್ ಸಾಂಗ್ಸ್ ಆರ್ ಸಂಗ್ ಬೈ ಕುಸುಮಾ. ಇಲ್ಲಿ ನಾವು ಆರ್ ಅಂತ ಯಾಕೆ ಹಾಕ್ತೀವಿ? ಓಕೆ, ಪ್ರೆಸೆಂಟ್ ಟೆನ್ಸಲ್ಲಿದೆ, ಆರ್ ಬರುತ್ತೆ. ಕ್ಲಾಸಿಕಲ್ ಸಾಂಗ್ಸ್ ಪ್ಲೂರಲ್ಲಿದೆ, ಅದಕ್ಕೆ ಆರ್ ಹಾಕಿದ್ದೀವಿ. ದ ಟೀಚರ್ ಈಸ್ ಗಿವಿಂಗ್ ದ ಕ್ವಶನ್ಸ್. ದ ಕ್ವಶನ್ಸ್ ಆರ್ ಬೀಯಿಂಗ್ ಗಿವನ್ ಬೈ teacher. The minister has honored all the teachers. All the teachers have been honored, okay, by the minister. ಇಲ್ಲಿ ಹ್ಯಾಸು ಪ್ರೆಸೆಂಟ್ ಪರ್ಫೆಕ್ಟ್ ಬರುತ್ತೆ. ಪರ್ಫೆಕ್ಟಲ್ಲಿ ಹ್ಯಾವ್ ಬೀನ್ ಅಂತ ಬರುತ್ತೆ. ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಬೀನ್ ಅಂತ ಆ್ಯಡ್ ಆಗುತ್ತೆ. ಓಕೆ, ಸೊ ಇದು ಜಿಯೋಗ್ರಫಿ ಲೆಸನ್ ಇದೆಯಲ್ಲ ನಿಮ್ಮ ಪೋಯಮ್ಮು, ಅದರಲ್ಲಿ ಕೆಲವೊಂದು ಪಾಯಿಂಟ್ ಕೊಟ್ಟಿದ್ದಾರೆ. ಇದನ್ನು ಯೂಸ್ ಮಾಡಿ ಯು ಹ್ಯಾವ್ ಟು ರೈಟ್ ಅ ಸಮರಿ. ದಿಸ್ ಯು ಹ್ಯಾವ್ ಟು ಡೂ. ದೆನ್ ಎಕ್ಸ್ಟ್ರಾಕ್ಟ್ ಕೊಟ್ಟಿದ್ದಾರೆ ನಿಮಗೆ. ಓಕೆ, ಸೊ ಎಕ್ಸ್ಟ್ರಾಕ್ಟ್, ಮಸ್ಟ್ ಯು ಇನ್ಫ್ಲಿಕ್ಟ್ ಫರ್ದರ್ ಇಂಜುರಿ ಇನ್ ಯುವರ್ ಸೆಲ್ಫ್. ಇದು ಐ ಥಿಂಕ್ ಇಟ್ ಈಸ್ ಇನ್ ದ ಲೆಸನ್ ದ ಬೆಸ್ಟ್ ಅಡ್ವೈಸ್ ಐ ಎವರ್ ಹ್ಯಾಡ್. ಫಸ್ಟ್ ಲೆಸನಲ್ಲಿದೆ. ಇಲ್ಲಿ ಗಾಂಧೀಜಿ ಕೇಳ್ತಾರೆ, ಓಕೆ, ವಿಲ್ ಯು ಇನ್ಫ್ಲಿಕ್ಟ್ ಯುವರ್ ಸೆಲ್ಫ್ ಮೋರ್ ಇಂಜುರಿ. ಆಲ್ರೆಡಿ ನೀನು ದುಃಖದಲ್ಲಿದೆಯಾ, ಇನ್ನೂ ದುಃಖ ಮಾಡ್ಕೋತೀಯಾ, ಇಂಜುರಿ ಮಾಡ್ಕೋತೀಯಾ ಅಂಥೇಳಿ ವರ್ಡ್ ಇದೆ. ಯು ಹ್ಯಾವ್ ಟು ಸ್ಟಾರ್ಟ್ ಲೈಕ್ ದಿಸ್ ಸೆಂಟೆನ್ಸ್ ಈಸ್, ಓಕೆ, ಚೂಸನ್ ಫ್ರಮ್ ದ ಸೋ ಆ್ಯಂಡ್ ಸೋ ಲೆಸನ್ ರಿಟನ್ ಬೈ ವಿಜಯಲಕ್ಷ್ಮಿ ಪಂಡಿತ್. ಓಕೆ, ಸೊ ಹೂ ಸೈಡ್, ಹೂಮ್ ದೇ ಸೈಡ್, ಅದನ್ನೆಲ್ಲ ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಸೊ 5 ಕ್ವಶನ್ಸ್ ಇದೆ, ಈಚ್ ಕ್ಯಾರಿಂಗ್ 3 ಮಾರ್ಕ್ಸ್. ದಿಸ್ ವಿಲ್ ಗಿವ್ ಯು 15 ಮಾರ್ಕ್ಸ್. ಓಕೆ, ನೆಕ್ಸ್ಟ್, ಸೊ ಆಫ್ರಿಕಾ, ಐ ಥಿಂಕ್ ಯು ಹ್ಯಾವ್ ದಿಸ್ ಪೋಯಮ್, ಆಫ್ರಿಕಾ ಮೈ ಆಫ್ರಿಕಾ. ಇದರದ್ದು ನೀವು ಏನು ಮಾಡಬೇಕು ಅಂತಂದರೆ ಎಕ್ಸ್ಪ್ಲೈನ್ ಮಾಡಿ ಬರೀಬೇಕು, ವಿಚ್ ಈಸ್ ವೆರಿ ಸಿಂಪಲ್. ರೀಡ್ ದ ಪೋಯಮ್ ಆ್ಯಂಡ್ ಯು ಕ್ಯಾನ್ ರೈಟ್ ಇಟ್, ಯು ಕ್ಯಾನ್ ಎಕ್ಸ್ಪ್ಲೈನ್ ಇಟ್. ಓಕೆ, ದೀಸ್ ಆರ್ ದ ಸೀನ್, ಪ್ಯಾಸೇಜ್ ಆ್ಯಂಡ್ ಪೋಯಮ್ಸ್. ನೀವು ನೋಡಿರ್ತಕ್ಕಂಥ ಪ್ಯಾಸೇಜು ಪೋಯಮ್ ಕೊಟ್ಟಿದ್ದಾರೆ,
ಅದನ್ನು ಓದಿ ಅದರ ಮೇಲೆ ಕ್ವಶನ್ಸ್ ಇದೆ ವಿಚ್ ವಿಲ್ ಬಿ ವೆರಿ ಈಸಿ. ದಿಸ್ ವಿಲ್ ಟೆಸ್ಟ್ ಯುವರ್ ರೀಡಿಂಗ್ ಸ್ಕಿಲ್. ನಿಮ್ಮ ರೀಡಿಂಗ್ ಸ್ಕಿಲ್ ಯಾವ ರೀತಿ ಏನಾದರೂ ಟೆಸ್ಟ್ ಮಾಡಲಿಕ್ಕೆ ಇರುತ್ತೆ. ಓಕೆ, ಇದನ್ನು ನೀವು ಮಾಡಬೇಕು. ಅದನ್ನೆಲ್ಲ ಹೇಳ್ಕೊತ ಕೂತ್ರೆ ವಿಡಿಯೋ ಭಾಳ ಲೆಂದಿ ಆಗುತ್ತೆ. ಇಲ್ಲಿ ಪ್ಯಾಸೇಜ್ ಒಂದಿದೆ. ಓಕೆ, ನೆಕ್ಸ್ಟ್ ಕಮ್ಸ್ ಇಲ್ಲೊಂದು ಅನ್ಸೀನ್ ಪ್ಯಾಸೇಜ್ ಬರುತ್ತೆ ನಿಮಗೆ ವಿಚ್ ಈಸ್ ಫಾರ್ 4 ಮಾರ್ಕ್ಸ್. 2+2 2 ಕ್ವೆಶನ್ಸ್ ಇರುತ್ತೆ 2 ಮಾರ್ಕ್ಸಿಗೆ. ದಿಸ್ ಈಸ್ ಅನ್ಸೀನ್ ಪ್ಯಾಸೇಜ್. ಇಲ್ಲಿ ತನಕ ಕೊಟ್ಟಿರೋದು ಪೋಯಮು ಪ್ಯಾಸೇಜ್ ಎಲ್ಲ ನಿಮ್ಮ ಬುಕ್ಕದ ಒಳಗಿಂದ, ಇದು ಮಾತ್ರ ಬೇರೆ ಹೊರಗಿಂದ ಇರುತ್ತೆ. ಇದನ್ನು ಓದಿ 2 ಕ್ವೆಶನ್ಗೆ ಆನ್ಸರ್ ಮಾಡಬೇಕು. ದೆನ್ ಎಕ್ಸ್ಕ್ಯೂಸ್ ಮೀ, ದೆನ್ ಎಸ್ಸೆ ಕೊಟ್ಟಿದ್ದಾರೆ. ಏರ್ ಪೊಲ್ಯೂಷನು, ನ್ಯಾಷನಲ್ ಫೆಸ್ಟಿವಲ್ಸು. ಯು ಹ್ಯಾವ್ ಇನಫ್ ಕಾಂಟೆಂಟ್ ಫಾರ್ ಟು ರೈಟಿಂಗ್ ದಿಸ್. ಏರ್ ಪೊಲ್ಯೂಷನ್ ಬಗ್ಗೆ ನೀವು ಸಾಕಷ್ಟು ಬರಿಬೋದು. ಮಿನಿಮಮ್ ಯು ಟು ರೈಟ್ 18 to 20 sentences for 5 marks. Okay, next comes last 13th main, 13th section, 45th question. ಒಂದು ಫಾರ್ಮಲ್ ಲೆಟರು, ಒಂದು ಇನ್ಫಾರ್ಮಲ್ ಲೆಟರ್ ಕೊಟ್ಟಿರ್ತಾರೆ. ಇನ್ಫಾರ್ಮಲ್ ಲೆಟರ್ ಅಂದರೆ ಒಂದು ಪರ್ಸ್ನಲ್ ಲೆಟರ್ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಮ ಫ್ರೆಂಡು, ನೀವು ನಿಮ್ಮ ಫ್ರೆಂಡಿಗೆ ಬರೀಬೇಕು. ಏನಂತ ಬರೀಬೇಕು ನೋಡ್ರಲ್ಲಿ. ಇಮ್ಯಾಜಿನ್ ಯು ಆರ್ ರಕ್ಷಿತ್. ನೀವೆಲ್ಲೋ ನಿಮ್ಮ ಹೆಸರು ಓನ್ ಹೆಸರು ಬರೀಬಾರ್ದು. ಓಕೆ, ಬಾಯ್ಸ್ ಎಲ್ಲ ರಕ್ಷಿತ್ ಅಂತ ಬರೀಬೇಕು ಆ್ಯಂಡ್ ಗರ್ಲ್ಸ್ ಎಲ್ಲ ರಕ್ಷಿತಾ ಅಂತ ಬರೀಬೇಕು. ನಿಮ್ಮ ಹೆಸರು ರಕ್ಷಿತ್ ಆರ್ ರಕ್ಷಿತಾ. ಅಡ್ರೆಸ್ ಈಸ್ ಗೌರ್ಮೆಂಟ್ ಹೈಸ್ಕೂಲ್ ಮಂಡ್ಯ. ಓಕೆ, ಆ್ಯಂಡ್ ವಾಟ್ ಯು ಹ್ಯಾವ್ ಟು ರೈಟ್ ಅ ಲೆಟರ್ ಟು ಯುವರ್ ಫ್ರೆಂಡ್ ಡಿಸ್ಕ್ರೈಬಿಂಗ್ ಅ ಬುಕ್ ಯು ಹ್ಯಾವ್ ರೀಸೆಂಟ್ಲಿ ರೆಡ್. ನೀವು ಇತ್ತೀಚೆಗೆ ಓದಿದ್ದ ಒಂದು ಬುಕ್ಕನ್ನು ಡಿಸ್ಕ್ರೈಬ್ ಮಾಡಿ ಅದ್ರ ಬಗ್ಗೆ ಬರೋದು, ವಿವರಗಳನ್ನು ಬರೋದು, ಅದನ್ನು ನೀನು ಓದು ಅಂಥೇಳಿ ರೆಕಮೆಂಡ್ ಮಾಡಬೇಕು. ಓಕೆ, ದಿಸ್ ಕಮ್ಸ್ ಇನ್ ದ ಪರ್ಸ್ನಲ್ ಲೆಟರ್, ಇನ್ಫಾರ್ಮಲ್ ಲೆಟರ್. ಅಥವಾ ಇದು ಬೇಡ ಅಂದರೆ ನೀವು ಇನ್ನೊಂದು ಫಾರ್ಮಲ್ ಲೆಟರ್ ಕೊಟ್ಟಿದ್ದಾರೆ ನಿಮಗೆ, ಅದನ್ನು ಬರಿಬೋದು. ಇಲ್ಲೇನಿದೆ, ಇಮ್ಯಾಜಿನ್ ಯು ಆರ್ ಭಾರ್ಗವ್ ಆರ್ ಭಾರ್ಗವಿ, ಗೌರ್ಮೆಂಟ್ ಹೈಸ್ಕೂಲ್ ಕಲಬುರಗಿ. ನಿಮ್ಮ ಹೆಸರು ಭಾರ್ಗವು, ನಿಮ್ಮ ಅಡ್ರೆಸ್ಸು ಗೌರ್ಮೆಂಟ್ ಹೈಸ್ಕೂಲ್ ಕಲಬುರಗಿ. ರೈಟ್ ಅ ಲೆಟರ್ ಟು ಎಡಿಟರ್ ಆಫ್ ಅ ನ್ಯೂಸ್ ಪೇಪರ್ ಪ್ರೊಟೆಸ್ಟಿಂಗ್ ಅಗೇನ್ಸ್ಟ್ ಸ್ಟ್ರೀಟ್ ನಾಯ್ಸಸ್. ಓಕೆ, ಈಗ ನೀವು ಎಕ್ಸಾಮ್ ಟೈಮಲ್ಲಿ ಓದ್ತಿರ್ತೀರ, ಸಾಕಷ್ಟು ಮನೆ ಕಟ್ಟೋದು, ಅದು ಇದು, ಹಾಕರ್ಸ್ ಎಲ್ಲ ಬರ್ತಾರೆ ಚಿರಾಡ್ಕೊಂಡು ಅದು ಇದು ಅಂಥೇಳಿ, ಕಸ ಒಯ್ಯೋ ವ್ಯಾನ್ ಬರುತ್ತೆ, ಇದೆಲ್ಲ ನಾಯ್ಸ್ ನಿಮ್ಗೆ ಡಿಸ್ಟರ್ಬ್ ಆಗ್ತಿರುತ್ತೆ. ಅದಕ್ಕೆ ಅದ್ರ ಬಗ್ಗೆ ಕೇರ್ ತಗೊಂಥೇಳಿ ಸಂಬಂಧಪಟ್ಟವರಿಗೆ ಇದು ಮಾಡಲಿಕ್ಕೆ ನೀವು ನ್ಯೂಸ್ಗೆ ಎಡಿಟರ್ಗೆ ಬರಿತೀರಾ, ನ್ಯೂಸ್ ಪೇಪರ್ ಎಡಿಟರ್ಗೆ ಬರಿತೀರಾ. ಅವರು ಫೀಡ್ಬ್ಯಾಕ್ ಕಾಲಮಲ್ಲಿ ಹಾಕ್ತಾರೆ, ಸಂಬಂಧಪಟ್ಟವರು ಅದನ್ನು ನೋಡಿ ಅದ್ರ ಬಗ್ಗೆ ಆ್ಯಕ್ಷನ್ ತೊಗೋತಾರೆ. ಓಕೆ, ಇಲ್ಲಿ ನಾನು ಫಾರ್ಮ್ಯಾಟ್ ಕೊಟ್ಟಿದ್ದೀನಿ. ಮೊದಲು ಇನ್ಫಾರ್ಮಲ್ ಲೆಟರು, ಪರ್ಸ್ನಲ್ ಲೆಟರ್ ಫಾರ್ಮ್ಯಾಟ್ ಇದೆ. ಟು ಫ್ರೆಂಡ್ ಬರಿಬೇಕಾದ್ರೆ ಫ್ರಾಮ್ ಬರುತ್ತೆ, ಡೇಟ್ ಬರುತ್ತೆ, ಸ್ಯಾಲ್ಯುಟೇಷನ್ ಬರುತ್ತೆ. ಓಕೆ, ಡಿಯರ್ ಫ್ರೆಂಡ್ಸ್, ಓಕೆ, ಆರ್ ಡಿಯರ್ ಫ್ರೆಂಡ್ ಅಮಿತ್, ಅನಿತಾ, ವಾಟ್ ಎವರ್. ಆಮೇಲೆ ಸ್ಯಾಲ್ಯುಟೇಷನ್ ಆದಮೇಲೆ ಕಾಂಟೆಂಟು, ಬಾಡಿ, ಓಕೆ, ವಿಷಯ ಬರುತ್ತೆ. ಆಮೇಲೆ ಕನ್ಕ್ಲೂಡ್ ಮಾಡ್ತೀರ ಒಂದು 2-3 ಲೈನಲ್ಲಿ ವಿಷಯ ಏನಿದೆ ಅದನ್ನು. ಆಮೇಲೆ ಕ್ಲೋಸಿಂಗ್ ಬರುತ್ತೆ, ಥ್ಯಾಂಕ್ ಯು. ಓಕೆ, ಸೈನ್ ಬರುತ್ತೆ ಫಾಲೋಡ್ ಬೈ ಯುವರ್ ನೇಮ್. ಓಕೆ, ಸೊ ಅದನ್ನೇ ನೀವು ಅಫಿಷಿಯಲ್ ಲೆಟರ್ ಬರೀಬೇಕಾದ್ರೆ, ಎಡಿಟರ್ ಆಫ್ ದ ನ್ಯೂಸ್ ಪೇಪರ್ ಬರೀಬೇಕಾದ್ರೆ ಫ್ರಾಮ್ ಬರುತ್ತೆ, ನಿಮ್ಮ ಹೆಸರು ಅಡ್ರೆಸ್ಸು, ಡೇಟ್ ಬರುತ್ತೆ, ನೆಕ್ಸ್ಟ್ ಟು ಬರುತ್ತೆ, ದೆನ್ ಸ್ಯಾಲ್ಯುಟೇಷನ್ ಬರುತ್ತೆ. ಓಕೆ, ದೆನ್ ಸಬ್ಜೆಕ್ಟ್ ಬರುತ್ತೆ. ಕೆಲವೊಂದು ಸಲ ಇಲ್ಲಿ ಸಬ್ಜೆಕ್ಟ್ ಮೊದಲು ಬಂದು ಸ್ಯಾಲ್ಯುಟೇಷನ್ ಆಮೇಲೆ ಕೊಟ್ಟಿದ್ದಾರೆ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಓಕೆ, ಸೊ ಬಾಡಿ, ಕಾಂಟೆಂಟ್ ಆಫ್ ದ ಲೆಟರ್, ಕನ್ಕ್ಲೂಷನ್ನು, ಕ್ಲೋಸಿಂಗ್, ಸೈನ್ followed by the name. Okay, students, this is very important, so please, what I request, see the video completely. Okay, so this I have to say in the beginning itself, but I am telling in the end. Okay, ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ನೋಡಬೇಕು. ನೀವು ಇಲ್ಲಿ ತನಕ ಬಂದಿದ್ದೀರಂತ ನೋಡಿದಂತನೇ ಲೆಕ್ಕ. ಐ ಅಪ್ರಿಷಿಯೇಟ್ ಯುವರ್ ಎಫರ್ಟ್. ಓಕೆ, ಡೆಫಿನೆಟ್ಲಿ ನಿಮ್ಗೆ ಇದರಿಂದ ಒಂದಿಷ್ಟು ಅನುಕೂಲ ಆಗೇ ಆಗುತ್ತೆ. ಇಫ್ ಯು ಹ್ಯಾವ್ ಎನಿ ಕೈಂಡ್ ಆಫ್ ಅ ಕ್ವೆಶನ್ಸ್ ಅಥವಾ ನನ್ನಿಂದ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಪ್ಲೀಸ್ ರೈಟ್ ಇನ್ ಅ ಕಾಮೆಂಟ್ ಬಾಕ್ಸ್ and I will correct myself and I will get back to you. Okay, so please watch the complete video and forward it to your friends. It will help them to score better marks in the examination. Definitely, writing 100 marks is not easy. Okay, so you have to use a lot of tricks and all that. So adar ಬಗ್ಗೆ ಇನ್ನೊಂದು ವಿಡಿಯೋ ಮಾಡೋಣಂತೆ. Okay, so mine is Amar English Academy. If you not yet subscribed, please subscribe and tell your friends to subscribe and make a comment and like. Okay, thank you very much. Thanks a lot.